Good morning. Yes, welcome friends. Welcome to the product marathon session. ನಿನ್ನೆ ಒಂದು ಅದ್ಭುತವಾದ ಸ್ಪೆಷಲ್ ಪ್ರಾಡಕ್ಟ್ ಅನ್ನ ನೋಡ್ಕೊಂಡು ಬಂದ್ವಿ. ಪ್ರಾಡಕ್ಟ್ ಕ್ಯಾಟಗರಿಯ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಏನ್ ನೋಡಿದೀವಿ. ಅಲ್ಟಿಮೇಟ್ ಸ್ಪೆಷಾಲಿಟಿ ಆಫ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಏನೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ತುಂಬಾನೇ ಅವಶ್ಯಕತೆ ಇರತಕ್ಕಂಥ ಇಷ್ಟೊಂದು ರೈತರಿಗೆ ವರದಾನ ಆಗಿರ್ತಕ್ಕಂಥ ಆಕ್ಟಿವ್ ಮ್ಯಾಕ್ಸ್ ನ ಉಪಯೋಗನ ಕೇಳ್ಕೊಂಡ್ವಿ. ಅದನ್ನ ನೋಡಿದಾಗ ತುಂಬಾ ರೋಮಾಂಚನ ಆಗ್ತಾ ಇದೆ. ಇಂಥ ಒಂದು ಅದ್ಭುತವಾದ ಪ್ರಾಡಕ್ಟ್ ನಮ್ಮ ಹತ್ರ ಇದೆ ಅಂತ. ಇವಾಗ ನಾವು ಎಲ್ಲರಿಗೂ ಒಬ್ರಲ್ಲ ಒಬ್ರು ಖಂಡಿತ ರೈತರಿಗೆ ಗೊತ್ತಿದ್ದೇ ಇರ್ತಾರೆ. ಅಂಡ್ ಹಳ್ಳಿಲಿರ್ತಕ್ಕಂಥವ್ರಿಗೆ 100% ರೈತರೇನೆ ಪರಿಚಯ ಇರೋದು. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಜಮೀನು ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ. ಅದಕ್ಕೋಸ್ಕರ ಈಗ ನಮ್ಮಲ್ಲಿರ್ತಕ್ಕಂಥ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಬಗ್ಗೆ ಡೀಪ್ ನಾಲೆಡ್ಜ್, ಲಾಸ್ಟ್ ಒಂದು ಡೀಪ್ ನಾಲೆಡ್ಜ್ ತಗೊಳಕ್ಕಾಗಲಿಲ್ಲ. ಆ ಒಂದು ಡೀಪ್ ನಾಲೆಡ್ಜ್ ತಗೊಳ್ಳೋದಕ್ಕೆ ಗೈನ್ ಮತ್ತೆ ನಮ್ಮ ವೇಣುಗೋಪಾಲ್ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಆಕ್ಟಿವ್ ಮ್ಯಾಕ್ಸ್ ಬಗ್ಗೆ ಇನ್ನೂ ಡೀಟೇಲ್ ಬೇಕಿತ್ತು. ಅದ್ರ ಬಗ್ಗೆ ನಾಲೆಡ್ಜ್, ಒಂದು ಟೆಕ್ನಾಲಜಿ, ಅದು ಒಂದು ಲಿಕ್ವಿಡ್ ಫರ್ಟಿಲೈಸರ್, ಏನೆಲ್ಲ ವಿಶೇಷತೆ ಇದೆ, ಈ ಒಂದು ವಿಶೇಷತೆನ ನಾವು ತಿಳ್ಕೋಬೇಕಾಗಿರೋದು ಬಹಳ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಆ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಾಲೆಡ್ಜ್ ಅನ್ನ ಇವತ್ತು ತಿಳ್ಕೊಳ್ಳೋಣ. ಇದಾದ ನಂತರ ಕ್ವಶನ್ ಅಂಡ್ ಆನ್ಸರ್. ವೇಣುಗೋಪಾಲ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಓಕೆ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವು ಇಂದಿನ ಸೆಷನ್ ನಲ್ಲಿ ರೈತರು ಎದುರಿಸ್ತಕ್ಕಂತ ಅನೇಕ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಪಟ್ವಿ. ಸಮಸ್ಯೆಗಳಿಗೆ ಕಾರಣ ಏನು, ಮತ್ತೆ ಅದಕ್ಕೆ ಪರಿಹಾರ ರೂಪವಾಗಿ ನಮ್ಮ ಮೋದಿ ಕೇರ್ ಸಂಸ್ಥೆಯಲ್ಲಿ ಫಾರ್ಮುಲೇಟ್ ಆಗಿರ್ತಕ್ಕಂಥ ಪ್ರಾಡಕ್ಟ್ಸ್ ಬಗ್ಗೆ, ಅದರಲ್ಲಿ ವಿಶೇಷವಾಗಿ ಆಕ್ಟಿವಿಟಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ನಂತರ ಅದರ ಫೀಡ್ಬ್ಯಾಕ್ ಎಲ್ಲ ತಿಳ್ಕೊಂಡ್ವಿ. ಆಕ್ಟಿವ್ ಮ್ಯಾಕ್ಸ್ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನ ಪಟ್ಟಿದ್ವಿ. ಬಟ್ ಅಲ್ಲಿ ನನಗೆ ಸಮಾಧಾನ ಆಗ್ಲಿಲ್ಲ, ಸಂಪೂರ್ಣವಾದ ಮಾಹಿತಿ ಕೊಡೋದಕ್ಕೆ ಆಗ್ಲಿಲ್ಲ ಅಂತ ನನ್ನ ಭಾವನೆ. ಅದ್ರ ಬಗ್ಗೆ ಇವತ್ತು ಒಂದಷ್ಟು ಡೀಟೇಲ್ ಆಗಿ ತಿಳಿಸೋ ಪ್ರಯತ್ನನ ನಾನು ಮಾಡ್ತೀನಿ ಫ್ರೆಂಡ್ಸ್. ಇದು ಒಂದು ಸಂಜೀವಿನಿ ಸಮಾನವಾದ ಪ್ರಾಡಕ್ಟ್ ಅಂತ ಹೇಳ್ಬೋದು ಆಕ್ಟಿವ್ ಮ್ಯಾಕ್ಸ್. ಆಕ್ಚುಲಿ ಆಕ್ಟಿವಿಟಿ ಎಷ್ಟು ಹೆಸರು ಮಾಡಿದೆ, ಎಷ್ಟು ಸ್ಟ್ರೈಕಿಂಗ್ ಫೀಚರ್ಸ್ ಇದೆ, ಅದಕ್ಕಿಂತ ಒಂದ್ ಕೈ ಮೇಲು ಅಂತ ಹೇಳ್ಬೋದು. ನನಗೆ ಗೊತ್ತು ಇದ್ರ ನಿಜವಾದ ಶಕ್ತಿ. ಅದನ್ನ ಒಂದು ತಿಳಿಸೋ ಪ್ರಯತ್ನ ಈ ಸೆಷನ್ ಅಲ್ಲಿ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್. ಈ ಪ್ರಾಡಕ್ಟ್ ನ ಉಪಯೋಗಿಸೋದ್ರಿಂದ ಸಿಗೋ ಬೆನಿಫಿಟ್ ಅಷ್ಟೇ ನಾವು ಹೇಳಿದ್ರೆ ಅದು ಅಷ್ಟು ಸಮಂಜಸ ಆಗಿರೋದಿಲ್ಲ. ಯಾಕಂದ್ರೆ ಇವತ್ತು ಏನು ನಮ್ಮ ಅಗ್ರಿ ಇನ್ಪುಟ್ಸ್ ಮಾರ್ಕೆಟ್ ಇದೆ, ಕೃಷಿ ಪರಿಕರಗಳನ್ನ ಒದಗಿಸೋ ಕಂಪನಿಗಳು ಹೈಲಿ ಕಾಂಪಿಟೇಟಿವ್, ನೂರಾರು ಕಂಪನಿಗಳಿದೆ. ಆ ಎಲ್ಲಾ ಕಂಪನಿಗಳಲ್ಲೂ ಈ ಕೆಟಗರಿ ಪ್ರಾಡಕ್ಟ್ ಇದೆ. ಇದೇನು PGR ಅಂತ ಕರಿತೀವಿ, ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಕೆಟಗರಿ ಅಂತ. ಅದರಲ್ಲೂ ಸುಮಾರು ಕಂಪನಿಗಳಲ್ಲಿ ಸೀವೀಡ್ ಎಕ್ಸ್ಟ್ರಾಕ್ಟ್ ಇರ್ತಕ್ಕಂಥ ಗ್ರೋತ್ ಪ್ರಮೋಟರ್ಸ್ ಇದಾವೆ. ಮುಖ್ಯವಾಗಿ ಇಫ್ಕೋ ಸಂಸ್ಥೆ ಕೇಳಿರ್ತೀರಾ, ರಸಗೊಬ್ಬರ ಪೂರೈಕೆಯಲ್ಲಿ ಮುಂಚೂಣಿಯಲ್ಲಿರೋದು. ಅದರಲ್ಲಿ ಸಾಗರಿಕಾ ಅನ್ನೋ ಹೆಸರಿನಲ್ಲಿ ಇದನ್ನ ಮಾರ್ಕೆಟಿಂಗ್ ಮಾಡ್ತಾರೆ. 5 ಲೀಟರ್ 10 ಲೀಟರ್ ಈ ತರದಲ್ಲೆಲ್ಲ ಟಿವಿಗಳಲ್ಲಿ ಕಾರ್ಯಕ್ರಮ ಕೊಡ್ತಾ ಇರ್ತಾರೆ. ತುಂಬಾ ಆಕ್ಟಿವ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಆ ಪ್ರಾಡಕ್ಟ್ಗಳಿಗೂ ನಮ್ಮ ಪ್ರಾಡಕ್ಟ್ಗಳಿಗೂ ಸ್ಟ್ರೈಕಿಂಗ್ ಫೀಚರ್ ಏನಿದೆ, ಡಿಫ್ರೆನ್ಸ್, ಅದನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ರೈತರಿಗೆ ಅರ್ಥ ಮಾಡಿಸಿದಾಗ ಅಷ್ಟೇ ಸಾಧ್ಯ ಆಗೋದು. ಇದನ್ನ ಏನ್ ಬೆನಿಫಿಟ್ಗಾಗಿ ಇದನ್ನ ಮಾಡಿದ್ದಾರೆ, ಲಾಂಗ್ ಲಾಸ್ಟಿಂಗ್ ಬೆನಿಫಿಟ್ ಅಂತ ನಾನು ಹೇಳಿದ್ನಲ್ಲ, ಅಕ್ಯುಮುಲೇಟಿವ್ ಬೆನಿಫಿಟ್. ಒಂದು ಸರಿ ನಾವು ಪ್ರಾಡಕ್ಟ್ ಉಪಯೋಗಿಸಿದಾಗ ಆಗಷ್ಟೇ ಉಪಯೋಗ ಆಗಲ್ಲ, ಇದು ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ಈ ಫೀಚರ್ ನಾವು ಅರ್ಥ ಮಾಡ್ಕೊಂಡು ರೈತರುಗಳಿಗೆ ಅರ್ಥ ಮಾಡಿಸ್ಬೇಕಾಗಿದೆ. ಇದು ಒಂಥರ ವೆಲ್ನೆಸ್ ಪ್ರಾಡಕ್ಟ್ ಇದ್ದಂಗೆ ಆಕ್ಟಿವ್ ಮ್ಯಾಕ್ಸ್. ನಿಮ್ಗೆಲ್ಲ ಗೊತ್ತಿದೆ, ಎಲ್ಲ ಯೂಸರ್ಸ್ ಆಗಿದ್ದೀರಿ. ವೆಲ್ನೆಸ್ ಪ್ರಾಡಕ್ಟ್ ನ ಒನ್ ಟೈಮ್ ಯೂಸ್ ಮಾಡಿ ಸುಮ್ಮನೆ ಬಿಡೋ ಅಂತದಲ್ಲ. ಅನೇಕ ವರ್ಷಗಳಿಂದ ನಾವು ಕೆಡಿಸ್ಕೊಂಡಿರೋ ನಮ್ಮ ಆರೋಗ್ಯನ ಟ್ರ್ಯಾಕ್ ತರಬೇಕು ಅಂದ್ರೆ ದೇಹ ತನ್ನಂತಾನೆ ಪ್ರಿಪೇರ್ ಮಾಡೋದಕ್ಕೆ ಕೊಡುವಂಥದ್ದು. ಇಲ್ಲಿ ನಾವು ಆಕ್ಟಿವ್ ಮ್ಯಾಕ್ಸ್ ಮುಖಾಂತರ 50-60 ವರ್ಷಗಳಿಂದ ಹಾಳಾಗಿರೋ ಮಣ್ಣಿಗೆ ಒಂದು
ಸ್ವಂತ ಶಕ್ತಿಯನ್ನ ತುಂಬಾ ಕೆಲಸ ಮಾಡ್ತಾ ಇದೀವಿ. ತನ್ನಿಂತಾನೇ ಮಣ್ಣು ರೆಡಿ ಆಗುವ ರೀತಿ ಈ ಪ್ರಾಡಕ್ಟ್ ಫಾರ್ಮುಲೇಷನ್ ಆಗಿರೋದು. ಇದನ್ನ ಅರ್ಥ ಮಾಡ್ಕೊಂಡು ಅರ್ಥೈಸ್ಬೇಕಾಗಿದೆ. ಈ ಶಕ್ತಿ ನಮ್ಮೆಲ್ಲರಿಗೂ ಗೊತ್ತು, ಇನ್ಸ್ಟಂಟ್ ಆಗಿ ಬರುತ್ತಾ? 50-60 ವರ್ಷ ಹಾಳಾಗಿರೋ ಮಣ್ಣು ಕೇವಲ ಒಂದು ಸಿಂಗಲ್ ಯೂಸ್ ಅಲ್ಲಿ ಮ್ಯಾಜಿಕ್ ತರ ರೆಡಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಬಟ್ ಈ ಪ್ರಾಡಕ್ಟ್ ಅಲ್ಲಿ ಇನ್ಸ್ಟಂಟ್ ರಿಸಲ್ಟ್ ಇದೆ. ನಾವು ಫೋಲಿಯರ್ ಸ್ಪ್ರೇ ಮುಖಾಂತರ ತರಕಾರಿ ಬೆಳೆಗಳಲ್ಲೆಲ್ಲ ಉಪಯೋಗಿಸಿದಾಗ ಹಸಿರು ಆಗುತ್ತೆ, ಎಲೆಗಳು ಜಾಸ್ತಿ ಆಗುತ್ತೆ, ಹೂವನು ಜಾಸ್ತಿ ಆಗುತ್ತೆ. ಜೊತೆಗೆ ಒಂದು ಆಡೆಡ್ ಅಡ್ವಾಂಟೇಜು, ಈಗೇನ್ ಹೇಳಿದ್ನಲ್ಲ, ಕಾನ್ಸ್ಟೆಂಟ್ ರೆಗ್ಯುಲರ್ ಯೂಸೇಜ್ ಇಂದ ಅಕ್ಯುಮುಲೇಟಿವ್ ರಿಸಲ್ಟ್ ಬರುತ್ತಲ್ಲ, ಅದನ್ನ ಹೈಲೈಟ್ ಮಾಡಬೇಕು. ಆ ರಿಸಲ್ಟ್ ಬರೋದಕ್ಕೆ ಏನ್ ಕಾರಣ, ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಏನು, ಯಾವ ಪ್ರೋಸೆಸ್ ಮುಖಾಂತರ ಅದನ್ನ ತಯಾರಿಸಲಾಗಿದೆ, ಇದನ್ನ ತಿಳ್ಕೊಬೇಕಾಗಿದೆ. ಅದನ್ನ ತಿಳ್ಕೊಂಡು ನಾವು ಅರ್ಥ ಮಾಡಿಸಿದಾಗ ಮಾತ್ರ ಇದನ್ನ ರಿಪೀಟ್ ಯೂಸ್ ಮಾಡೋ ತರ ರೈತರನ್ನ ನಾವು ಮನವರಿಕೆ ಮಾಡೋದಕ್ಕೆ ಸಾಧ್ಯ ಅನ್ನೋದು ನನ್ನ ಭಾವನೆ. ಸೊ ಈಗ ನೋಡೋಣ, ಆಕ್ಟಿವ್ ಮ್ಯಾಕ್ಸ್ ಅಂದ್ರೆ ಏನು? ಇದು ಆಕ್ಚುಲಿ ಏನು? ಇದು ಒಂದು ಆಧುನಿಕ ಸೂಕ್ಷ್ಮಾಣು ಜೀವಿ ತಂತ್ರಜ್ಞಾನ ಅಂತ ಕರಿತೀವಿ. ಅದರ ಮೂಲಕ ಸಮುದ್ರ ಕಳೆಯಿಂದ ಆವಿಷ್ಕರಿಸಿದಂತ ಒಂದು ವಿಶಿಷ್ಟವಾದ ಸಸ್ಯ ಉತ್ತೇಜಕ ಅಂತ ಕರಿಬಹುದು. ಇದು ಸಸ್ಯಗಳಲ್ಲಿ ಜೈವಿಕ ಕ್ರಿಯೆಯನ್ನ ಉತ್ತೇಜಿಸುತ್ತೆ. ಆ ಮೂಲಕ ಗರಿಷ್ಠ ಬೆಳವಣಿಗೆ ಮತ್ತು ಗರಿಷ್ಠ ಇಳುವರಿ ಹಾಗೂ ರೈತರಿಗೆ ಗರಿಷ್ಠ ಲಾಭವನ್ನು ತಂದುಕೊಡೋ ರೀತಿಯಲ್ಲಿ ಫಾರ್ಮುಲೇಷನ್ ಮಾಡಲಾಗಿದೆ. ಹಾಗಾದ್ರೆ ವೈ ಆಕ್ಟಿವ್ ಮ್ಯಾಕ್ಸ್ ಅಂತ ಕ್ವಶನ್ ಬರ್ತದೆ. ಯಾವುದೇ ಪ್ರಾಡಕ್ಟ್ ನಾವು ಪ್ರಮೋಟ್ ಮಾಡಬೇಕಾದ್ರೆ ಯಾಕೆ ಈ ಪ್ರಾಡಕ್ಟ್ ಬೇಕು ಅನ್ನೋದನ್ನ ಅವ್ರಿಗೆ ಅರ್ಥೈಸಬೇಕು. ಇವತ್ತು ರೈತರು ಎದುರಿಸ್ತಿರೋ ಸಮಸ್ಯೆಗಳ ಬಗ್ಗೆ ತುಂಬಾ ವಿಸ್ತಾರವಾಗಿ ತಿಳ್ಕೊಂಡ್ವಿ. ಇಮ್ಮಿಡಿಯೇಟ್ ಪ್ರಾಬ್ಲಮ್ಸ್ ಏನು ಕೆಲವೊಂದು ನೋಡೋದಾದ್ರೆ, ಮಣ್ಣಾಳಾಗಿರೋದು ಅವೆಲ್ಲ ಡೀಟೇಲ್ಡ್ ಆಗೋಯ್ತು. ಈಗ ಇಮ್ಮಿಡಿಯೇಟ್ ಚಾಲೆಂಜಸ್ ಏನಿದೆ, ರೈತ ಬಿತ್ತಬೇಕು, ರೆಡಿ ಆಗಿದ್ದಾನೆ. ಇಮ್ಮಿಡಿಯೇಟ್ ಚಾಲೆಂಜಸ್ ಏನಿದೆ? ಒಂದು ಜರ್ಮಿನೇಷನ್ ಪರ್ಸೆಂಟೇಜ್ ಏನಿದೆ, ಜರ್ಮಿನೇಷನ್ ಪ್ರಾಬ್ಲಮ್, ಇದು ಸರ್ವೇ ಸಾಮಾನ್ಯವಾಗಿ ಹೋಗಿದೆ. ಆಕ್ಚುಲಿ ನಮ್ಮಲ್ಲಿ ಕಾನೂನು ಅದೇ ಇದೆ. ಸೀಡ್ ಆಕ್ಟ್ ಅಲ್ಲಿ ಗ್ಯಾರಂಟಿ ಕೊಡೋದೆ ಕೇವಲ 70% ಮಾತ್ರ. ಪ್ರಿಸೈಸ್ ಆಗಿ ಹೇಳ್ಬೇಕಂದ್ರೆ 68% 72% ಇದೆ. ಆ ಸೀಡ್ ಪಾಕೆಟ್ ಮೇಲೆ ಇರುತ್ತೆ. ಅಂದ್ರೆ ರೈತ 30% ಕಳ್ಕೊಳ್ಳೋದಕ್ಕೆ ರೆಡಿ ಆಗಿರ್ಬೇಕು. ಎಷ್ಟು ಆರ್ಥಿಕ ಹೊರೆ ಆಗುತ್ತೆ ನೋಡಿ. ಇಂಥ ಒಂದು ಬೀಜ ಭೂಮಿಗೆ ಬಿತ್ತಿದಾಗ ಅವು ಸಂಪೂರ್ಣವಾಗಿ ಮೊಳಕೆ ಬರಲಿಲ್ಲ ಅಂದ್ರೆ ರೈತನಿಗೆ ಎಷ್ಟು ಆರ್ಥಿಕವಾಗಿ ನಷ್ಟ ಆಗುತ್ತೆ. ಅದೊಂದು ಜರ್ಮಿನೇಷನ್ ಇಶ್ಯೂಸ್ ಅಂತ ಹೇಳಿದೆ, ಅದೊಂದು ಸಮಸ್ಯೆ. ಜೊತೆಗೆ ಇವತ್ತು ಹಿಂದೆ ಇದ್ದ ನಮ್ಮ ವಾತಾವರಣಕ್ಕೂ ಈಗ್ಲೂ ಹವಾಮಾನ ವೈಪರೀತ್ಯಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಅದರಿಂದ ಬೆಳೆಗಳ ಮೇಲೆ ಸ್ಟ್ರೆಸ್, ಒತ್ತಡ ಉಂಟಾಗ್ತಾ ಇದೆ. ಜೊತೆಗೆ ರಸಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು ನಮಗೆ ಮ್ಯಾಜಿಕ್ ಮಾಡ್ತದೆ ಅಂತ ನಾವು ಏನ್ ತಿಳ್ಕೊಂಡಿದ್ದೀವಿ, ಅವುಗಳ ಬೆಲೆ ಒಂದೊಂದು ಸೀಸನ್ಗೂ ದುಬಾರಿ ಆಗ್ತಾ ಇದೆ. ಅಷ್ಟೊಂದು ಹಣ ತೆತ್ತು ತಂದು ಭೂಮಿಗೆ ಸುರಿದ್ರೂ ಸಹ ಗಿಡಗಳು ಸರಿಯಾದ ರೀತಿನಲ್ಲಿ ಅವನ್ನ ಉಪಯೋಗಿಸ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ, ಸರಿಯಾದ ಬೆಳವಣಿಗೆ ಬರ್ತಾ ಇಲ್ಲ. ಇದರಿಂದ ಬೆಳೆಗಳ ಇಳುವರಿ ಗಣನೀಯವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಇನ್ನೊಂದು ವಿಷಯ, ಅದು ಹೇಳೋಂಗೆ ಇಲ್ಲ, ಬೆಳೆಗಳ ಗುಣಮಟ್ಟ ತುಂಬಾನೇ ಕಡಿಮೆ ಆಗ್ತಾ ಇದೆ. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಣ್ಣು ಬರಡಾಗ್ತಾ ಇರೋದು ಮತ್ತೆ ಬಡವಾಗ್ತಾ ಇರೋದು. ಇಲ್ಲಿ ಇನ್ನೊಂದು ಅಂಶ ನಾವೆಲ್ಲ ಗಮನಿಸ್ಬೇಕು. ನಾವೆಲ್ಲ ರೈತ ಹಿನ್ನೆಲೆಯಲ್ಲಿ ಬಂದಿದೀವಿ. ನಮಗ್ ಗೊತ್ತು, ಒಂದ್ಸರಿ ಬೆಳೆ ಬಿತ್ತಿದ್ವಿ ಅಂದ್ರೆ ನಮ್ಗೆ ಯಾವುದೇ ಗ್ಯಾರಂಟಿ ಇಲ್ಲ ಇಷ್ಟೇ ಇಳುವರಿ ಬರುತ್ತೆ ಅಂತ. ಬೆಳೆ ಕಟಾವು ಮಾಡಿ ನಾವು ಕಂಪ್ಲೀಟ್ ಮನೆಗೆ ತರೋವರೆಗೂ ಇಷ್ಟು ಇಳುವರಿ ಬರುತ್ತೆ ಅಂತ ಖಂಡಿತ ಯಾವುದೇ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ನಾವೇನು ಪೋಷಕಾಂಶಗಳನ್ನ ಪೂರೈಕೆ ಮಾಡ್ತೀವಲ್ಲ, ಅಲ್ಲೊಂದಷ್ಟು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಅದೆಲ್ರಿಗೂ ಗೊತ್ತಿರುತ್ತೆ, ಗಮನ ಹರಿಸೋದಿಲ್ಲ. ಬೆಳೆಗಳಿಗೆ ಪೋಷಕಾಂಶಗಳ ರಿಕ್ವೈರ್ಮೆಂಟ್, ಅಗತ್ಯತೆ ಏನಿರ್ತದೆ ಅದು ಬೆಳೆಯ ಸಂಪೂರ್ಣ ಅವಧಿನಲ್ಲಿ ಒಂದೇ ರೀತಿ ಇರೋದಿಲ್ಲ. ಕೆಲವೊಂದು ಕ್ರಿಟಿಕಲ್ ಸ್ಟೇಜಸ್, ಸಂದಿಗ್ಧ ಸ್ಥಿತಿ ಅಂತ ಕರಿತೀವಿ ನಾವು. ಅಂತ ಸಮಯದಲ್ಲಿ ಪೋಷಕಾಂಶಗಳ ಅಗತ್ಯತೆ ಹೆಚ್ಚಿರುತ್ತೆ. ಆ ಸಮಯದಲ್ಲಿ ಪೋಷಕಾಂಶಗಳ ಕೊರತೆ ಸಣ್ಣ ಮಟ್ಟದಲ್ಲಾದರೂ ಸಹ ಅದರ ಇಂಪ್ಯಾಕ್ಟ್ ಅಂದ್ರೆ ಇಳುವರಿ ಮೇಲೆ ಮತ್ತೆ ಗುಣಮಟ್ಟದಲ್ಲಿ ಅದು ಉಂಟು ಮಾಡೋ ಪರಿಣಾಮ ತುಂಬಾ ಜಾಸ್ತಿ ಇರುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಜೊತೆಗೆ ಬೆಳೆಗಳ ಈಲ್ಡ್ ಪೊಟೆನ್ಷಿಯಲ್, ಉತ್ಪಾದನಾ ಸಾಮರ್ಥ್ಯ ಏನಿದೆ ಅದನ್ನ ಪೂರ್ತಿ ಉಪಯೋಗಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತುಂಬಾ ಇಳುವರಿ ಬರುತ್ತೆ ಅಂತ ಹೈಬ್ರಿಡ್
ತಳಿಗಳನ್ನ ಪ್ರಮೋಟ್ ಮಾಡ್ತಾ ಇರ್ತಾರೆ. ಟೊಮೊಟೊಗಳಲ್ಲಿ 25 ಟನ್ ಬರುತ್ತೆ, 50 ಟನ್ ಬರುತ್ತೆ, 80 ಟನ್ ಬರುತ್ತೆ ಅಂತ ಬಿತ್ತನೆ ಮಾಡ್ತಾ ಇರ್ತೀವಿ. ಅಷ್ಟು ಇಳುವರಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಸೊ ಅವಕ್ಕೆ ಅನೇಕ ಕಾರಣಗಳಿದೆ. ಅದರಲ್ಲಿ ಕೆಲವನ್ನು ಗಮನಿಸೋದಾದ್ರೆ, ಈಗ ಈ ಹಿಂದಿನ ನಾನು ಹೇಳಿದ್ನಲ್ಲ, ನಾವು ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳನ್ನ ಪೂರೈಸುವಾಗ ವಿವಿಧ ಹಂತಗಳಲ್ಲಿ ಯಾವ ಯಾವ ಅಂಶಗಳು ಬೇಕಾಗುತ್ತೆ ಅದನ್ನ ಮನಗಂಡು ಒದಗಿಸ್ಬೇಕಾಗಿದೆ. ಯಾವುದೇ ಒಂದು ಬೆಳೆ ಎಲ್ಲಾ ಸ್ಟೇಜಸ್ ಅಲ್ಲೂ ಒಂದೇ ರೀತಿ ಪೋಷಕಾಂಶಗಳ ರಿಕ್ವೈರ್ಮೆಂಟ್ ಇರಲ್ಲ. ಕೆಲವು ಸ್ಟೇಜಸ್ ಅಲ್ಲಿ, ಉದಾಹರಣೆಗೆ ರಿಪ್ರೊಡಕ್ಟಿವ್ ಸ್ಟೇಜ್ ಅಂತ ಕರಿತೀವಿ, ಆ ಹಂತದಲ್ಲಿ ಪೋಷಕಾಂಶಗಳ ರಿಕ್ವೈರ್ಮೆಂಟ್ ಅಗತ್ಯತೆ ಮಾಮೂಲಿಗಿಂತ 200-50% ಜಾಸ್ತಿ ಇರುತ್ತೆ. ಜಸ್ಟ್ ನಮ್ಮ ಮನುಷ್ಯರಲ್ಲೇ ನಾವು ಅರ್ಥ ಮಾಡ್ಕೋಬಹುದು. ಗರ್ಭಿಣಿ ಸ್ತ್ರೀಯರಿಗೆ ಹೇಗೆ ಎಕ್ಸ್ಟ್ರಾ ನರಿಶ್ಮೆಂಟ್ ರೆಕಮೆಂಡ್ ಮಾಡ್ತೀವಿ, ಕೊಡ್ತೀವಲ್ಲ, ಅದೇ ರೀತಿ ಬೆಳೆಗಳಲ್ಲಿ ರೀಪ್ರೊಡಕ್ಟಿವ್ ಸ್ಟೇಜ್, ಫ್ಲವರಿಂಗು, ಫ್ರೂಟ್ ಸೆಟ್ಟಿಂಗು, ಆಮೇಲೆ ರೈಪನಿಂಗ್ ಅಂತ ಹೇಳ್ತೀವಲ್ಲ, ಅಲ್ಲಿ ಪೋಷಕಾಂಶಗಳ ಕೊರತೆ ಆದ್ರೆ ಅದ್ರಲ್ಲಿ ಬರ್ತಕ್ಕಂಥ ಔಟ್ಪುಟ್, ಹಣ್ಣಾಗಿರ್ಬೋದು, ಬೀಜ ಆಗಿರ್ಬೋದು, ಕ್ವಾಲಿಟಿ ಕಡಿಮೆ ಆಗುತ್ತೆ, ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ. ಜೊತೆಗೆ ಇನ್ನೊಂದು ಮೇಜರ್ ಪ್ರಾಡಕ್ಟ್, ಇದು ಸ್ವಯಂಕೃತ ಅಪರಾಧ ಅಂತ ಹೇಳ್ಬೋದು, ಪೋಷಕಾಂಶಗಳ ಮೊಬಿಲಿಟಿ, ಚಲನೆ ಮಣ್ಣಲ್ಲಿರುತ್ತೆ, ಗಿಡಗಳು ಹೀರ್ಕೊಳ್ಳೋ ಸ್ಥಿತಿನಲ್ಲಿರಲ್ಲ. ಇದು ಯಾಕೆ ಅಂದ್ರೆ ಕೆಲವು ಪೋಷಕಾಂಶಗಳನ್ನ ಅಗತ್ಯಕ್ಕಿಂತ ಹೆಚ್ಚು ಕೊಡೋ ರೂಢಿ ರೈತರುಗಳಲ್ಲಿ ಬಂದ್ಬಿಟ್ಟಿದೆ. ಅದರಲ್ಲೂ ನರೇಂದ್ರ ಮೋದಿ ಅವರು ಅದನ್ನೇ ಕರೆ ಮಾಡಿ ಹೇಳಿದ್ರು, ಸಾರಜನಿಕ ಯುಕ್ತ ಪದಾರ್ಥಗಳನ್ನ ಕಡಿಮೆ ಹಾಕಿ ಅಂತ ಅವರು ಕರೆ ಕೊಟ್ರು. ಇವತ್ತು ಹೈಯೆಸ್ಟ್ ಸಬ್ಸಿಡಿ ಕೊಡ್ತಿರೋದು ಯೂರಿಯಾ ಗೊಬ್ಬರಕ್ಕೆ ಸರ್ಕಾರದವರು, ಅದು ಸಾರಜನಿಕ ಯುಕ್ತ ಗೊಬ್ಬರ. ಅದನ್ನ ಅಗತ್ಯಕ್ಕಿಂತ 100-200 ಪಟ್ಟು ಜಾಸ್ತಿ ಭೂಮಿಗೆ ಹಾಕ್ತಾ ಇದ್ದಾರೆ ರೈತರುಗಳು. ಯೂರಿಯಾ, ಅಮೋನಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ನೈಟ್ರೇಟ್, ಸಾರಜನಕ ಒದಗಿಸೋ ಗೊಬ್ಬರಗಳು. ಬೆಲೆ ಕಡಿಮೆ ಇದೆ, ರಿಸಲ್ಟ್ ಇಮಿಡಿಯೇಟ್ ರೈತರುಗಳಿಗೆ ಫೀಲ್ ಆಗುತ್ತೆ. ಇವತ್ತು ಹಾಕಿದ್ರೆ ನಾಳೆ ನಾಡಿದ್ರಲ್ಲಿ ಹಸ್ರಾಗುತ್ತೆ, ಗಿಡ ಬೆಳವಣಿಗೆಯ ವೇಗ ಪಡ್ಕೊಂಡು ಗಿಡ ಹೆಚ್ಚು ಸದೃಢವಾಗಿ ಬೆಳೆಯೋ ರೀತಿ ಕಾಣುತ್ತೆ. ನೋಡಿ, ಇಲ್ಲಿ ಕೇಳಿಸ್ಕೊಂತಾ ಇರ್ತೀರಿ ನೀವು, ಅನೇಕ ಕಂಪ್ಲೇಂಟ್ ಬಂದಿರ್ತದೆ, ತುಂಬಾ ಚೆನ್ನಾಗಿ ಬೆಳೆ ಬೆಳೆದಿದೆ, ತುಂಬಾ ಖುಷಿಯಾಗಿದೆ, ಚೆನ್ನಾಗಿ ಬೆಳೆದಿದೆ, ಆದ್ರೆ ಹೂವು ಆಗ್ತಾ ಇಲ್ಲ. ಇದು ಕಾರಣ ಫ್ರೆಂಡ್ಸ್. ಈ ರೀತಿ ಒಂದೇ ಪೋಷಕಾಂಶನ ಅಗತ್ಯಕ್ಕಿಂತ ಹೆಚ್ಚು ಕೊಟ್ಟಾಗ ಇದರ ಪರಿಣಾಮ ಬೇರೆ ಅಗತ್ಯ ಪೋಷಕಾಂಶಗಳ ಮೇಲೆ ಉಂಟಾಗುತ್ತೆ. ಅದು ಮೊಬಿಲಿಟಿ ಬ್ಲಾಕ್ ಆಗುತ್ತೆ. ಪಾರ್ಷಿಯಲ್ ಮೊಬಿಲಿಟಿ ಆಗ್ಬೋದು, ಕಂಪ್ಲೀಟ್ ಇಮ್ಮೊಬೈಲು ಆಗ್ಬೋದು. ಇದನ್ನ ಮನಗೊಳ್ಬೇಕಾಗಿದೆ. ಆಮೇಲೆ ಮಣ್ಣಿನಲ್ಲಿ ಸಸ್ಯಗಳಿಗೆ ಹೀರಿಕೊಳ್ಳುವ ರೀತಿಯಲ್ಲಿ ಪೋಷಕಾಂಶಗಳನ್ನ ಒದಗಿಸುವ ಸಾಮರ್ಥ್ಯ ಕಳ್ಕೊಳ್ತಾ ಇದ್ದಾವೆ. ಅದಕ್ಕೆ ಕಾರಣಗಳು ನೀವು ತಿಳ್ಕೊಂಡಿದ್ದೀರಾ ಈ ಹಿಂದಿನ ಸೆಷನ್ ನಲ್ಲಿ. ಮಣ್ಣಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಸಸ್ಯಗಳು ಹೀರ್ಕೊಳ್ಳೋದಕ್ಕೆ ಆಗಲ್ಲ, ಆ ರೀತಿನಲ್ಲಿ ಇರಲ್ಲ. ಅಂದ್ರೆ ಬಯೋ ಅವೈಲಬಲ್ ಫಾರಂ ನಲ್ಲಿ ಇರೋದಿಲ್ಲ. ಇಲ್ಲಿ ಮಣ್ಣು ಜೀವಿಗಳ ಪಾತ್ರ ಮುಖ್ಯ. ಇಲ್ಲಿ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಅದು ಇರೋದ್ರಿಂದ. ಆಮೇಲೆ ಸಸ್ಯಗಳ ಮೇಲೆ ಉಂಟಾಗಿರ್ತಕ್ಕಂಥ ಅನೇಕ ಎಕ್ಸ್ಟರ್ನಲ್ ಸ್ಟ್ರೆಸ್, ಏಬಯೋಟಿಕ್ ಸ್ಟ್ರೆಸ್, ಗಿಡದ ಒಳಗಡೆ ಉಂಟಾಗುವಂಥದ್ದಲ್ಲ, ಹವಾಮಾನ ವೈಪರೀತ್ಯಗಳಿಂದ ಉಂಟಾಗ್ತಕ್ಕಂಥದ್ದು. ಏನು? ಹೆಚ್ಚು ಮಳೆ ಆಗೋದು, ಫ್ಲಡ್ಸ್, ಮಳೆನೇ ಇಲ್ಲದೆ ಇರ್ತಕ್ಕಂಥದ್ದು, ಬೋತ್ ಏನದು ಅತಿವೃಷ್ಟಿ ಮತ್ತೆ ಅನಾವೃಷ್ಟಿ, ಅತಿಯಾದ ಬಿಸಿಲು, ದಿನಗಳಗಟ್ಟಲೆ ಬಿಸಿಲು ಇಲ್ಲದೆ ಇರೋದು, ಮೋಡ ಮುಚ್ಚಿದ ವಾತಾವರಣ, ಆಲಿಕಲ್ ಮಳೆ, ವಿಪರೀತ ಗಾಳಿ, ಇವೆಲ್ಲ ಏಬಯೋಟಿಕ್ ಸ್ಟ್ರೆಸ್. ಇದೆಲ್ಲದನ್ನು ಬೆಳೆಗಳ ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ. ಸೊ ಇದಕ್ಕೆ ಸಮಸ್ಯೆ ಏನು, ಪರಿಹಾರ, ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಮೋದಿ ಕೇರ್ನ ತಂಡ ಪರಿಹಾರ ಕಂಡುಹಿಡಿಯಕ್ಕೆ ಒಂದು ವಿಶೇಷವಾದ ಟೆಕ್ನಾಲಜಿನ ಆವಿಷ್ಕಾರ ಮಾಡಿದ್ದಾರೆ. ಆ ಟೆಕ್ನಾಲಜಿ ಇಂಡೋಲೈಫ್ ನ್ಯೂಟ್ರಿಯೆಂಟ್ ಎನೇಬ್ಲರ್ ಟೆಕ್ನಾಲಜಿ. ದಿಸ್ ಈಸ್ ಒನ್ ಸ್ಟಾಪ್ ಸೊಲ್ಯೂಷನ್ ಟು ಇನ್ಕ್ರೀಸ್ ದಿ ಯೀಲ್ಡ್ ಪೊಟೆನ್ಶಿಯಲ್ ಅಂತ ಹೇಳ್ಬೋದು. ಸಸ್ಯಗಳ ಉತ್ಪಾದನಾ ಸಾಮರ್ಥ್ಯ ಹೆಚ್ಚೋದಕ್ಕೆ ಒಂದು ಸಿಂಗಲ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಈ ಹೆಸರಲ್ಲೇ ಇದೆ, ನ್ಯೂಟ್ರಿಯೆಂಟ್ ಎನೇಬ್ಲರ್ ಟೆಕ್ನಾಲಜಿ. ಪೋಷಕಾಂಶಗಳು ಗಿಡಕ್ಕೆ ಸಿಗೋ ರೀತಿ ಮಾಡ್ತಕ್ಕಂಥ ಟೆಕ್ನಾಲಜಿ. ಏನು ಈ ಟೆಕ್ನಾಲಜಿ? ಸ್ಟ್ರೈಕಿಂಗ್ ಫೀಚರ್ಸ್ ಒಂದು, ಇದರಲ್ಲಿ ಉಪಯೋಗಿಸ್ತಕ್ಕಂಥ ಅತ್ಯದ್ಭುತವಾದ ಇಂಟರ್ನ್ಯಾಷನಲ್ ಕ್ವಾಲಿಟಿ ಬೆಸ್ಟ್ ರಾ ಮೆಟೀರಿಯಲ್. ಎರಡನೇದು, ವಿಸ್ತೃತವಾಗಿ ಸಂಶೋಧನೆ ಮಾಡಿ ಸೇರಿಸಿರ್ತಕ್ಕಂಥ ಬಯೋ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್, ಬ್ಯಾಕ್ಟೀರಿಯಾ ಅಥವಾ ಅದರ್ ಕಲ್ಚರ್ಸ್. ಜೊತೆಗೆ ಅವು ಉಳಿಯೋದಕ್ಕೆ ಬೇಕಾದಂತ ಮೈಕ್ರೋಬಿಯಲ್ ಮೆಟಾಬಾಲಿಕ್ ಪ್ರೋಸೆಸ್ ಅಂತ ಏನ್ ಕರಿತೀವಿ. ಅಂದ್ರೆ
ಈ ಘಟಕದಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಗಳು ತಮಗೆ ಬೇಕಾದ ಶಕ್ತಿ ಮತ್ತು ಪೋಷಕಾಂಶಗಳನ್ನು ಪಡೆಯುವ ಕ್ರಿಯೆನ ಈ ಮೂರನೇದು ಅಂತ ಹೇಳ್ಬೋದು, ಮೈಕ್ರೋಬಿಯಲ್ ಮೆಟಾಬಾಲಿಕ್ ಪ್ರೋಸೆಸ್ ಅಂತ. ನಾಲ್ಕನೇದು ಈ ಫಾರ್ಮುಲೇಷನ್ ಎಕ್ಸ್ಪರ್ಟೈಸ್, ಅಂದ್ರೆ ಈ ಟೆಕ್ನಾಲಜಿಯ ಪ್ರಾವೀಣ್ಯತೆ ಬೇರೆ ಯಾವ ಕಂಪನಿನಲ್ಲೂ ಇಲ್ಲ ಅಂತ ಹೇಳ್ಬೋದು. ಸೊ ಇವನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ, ಒಂದನೇದು ರಾ ಮೆಟೀರಿಯಲ್. ಸೊ ಇದು ಎಲ್ಲಾ ಕಂಪನಿಗಳಲ್ಲೂ ಇವತ್ತು ಸಿಬಿಡಿ ಎಕ್ಸ್ಟ್ರಾಕ್ಟ್ ಅನ್ನ ಮಾರ್ಕೆಟಿಂಗ್ ಮಾಡ್ತಾವ್ರೆ. ರೈತರಲ್ಲೊಂದು ಕೆಲವರಲ್ಲಿ ಬಂದ್ಬಿಟ್ಟಿದೆ, ಇದು ಆಯುರ್ವೇದಿಕ್ ಔಷಧಿ ತರ ಗಿಡಗಳ ರಸ ಅಂದ ತಕ್ಷಣ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಬಟ್ ನಮ್ಮ ಪ್ರಾಡಕ್ಟ್ ನ ವಿಶೇಷತೆ ಏನು? ನಮ್ಮಲ್ಲಿ ಇಲ್ಲಿ ಇನ್ನೂ ಒಂದು ಪ್ರಾಡಕ್ಟ್ ಇದೆ, ಕೆಲವರಿಗೆ ಇನ್ನೂ ಕನ್ಫ್ಯೂಷನ್ ಇದೆ ಯಾಕೆ ಅದ್ರ ಬಗ್ಗೆ ಹೇಳಿಲ್ಲ ಅಂತ. ಆಕ್ಟಿವ್ ಝೈಮ್, ಅದು ಸಿವೀಡ್ ಎಕ್ಸ್ಟ್ರಾಕ್ಟ್, ಇದೇ ರೀತಿ ಪ್ರಾಡಕ್ಟ್. ಅದರಲ್ಲಿ ಉಪಯೋಗಿಸಿರ್ತಕ್ಕಂಥ ಸಮುದ್ರ ಕಳೆಗಳನ್ನ ಇಲ್ಲಿ ಇಂಡಿಜಿನಸ್ ನಮ್ಮ ದೇಶದಲ್ಲೇ ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ. ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ನಿಮ್ಗೆ ಗೊತ್ತು, ನಮ್ಮಲ್ಲಿ ಕನಿಷ್ಠ ಕಾಮನ್ ಸೆನ್ಸು ಇಲ್ಲ. ಎಲ್ಲ ನಾವು ವೇಸ್ಟ್ ಏನಿದೆ ಅದನ್ನ ಇಂಡಸ್ಟ್ರಿಯಲ್ ವೇಸ್ಟ್ ಆಗಿರ್ಬೋದು, ಡೊಮೆಸ್ಟಿಕ್ ವೇಸ್ಟ್ ಆಗಿರ್ಬೋದು, ಎಲ್ಲಿ ಬೇಕಂದ್ರೆ ಅಲ್ಲಿ ಬಿಸಾಕ್ತಾ ಇರ್ತೇವೆ. ಅದು ಹಳ್ಳಗಳು ನದಿಗಳ ಮುಖಾಂತರ ಸಮುದ್ರ ಸೇರಿದೆ, ಕಂಪ್ಲೀಟ್ ಕಂಟ್ಯಾಮಿನೇಟ್ ಆಗಿದೆ. ಸೊ ಅದರಲ್ಲಿ ಅನೇಕ ಹಾನಿಕಾರಕ ಕೆಮಿಕಲ್ಗಳು ಸೇರ್ಕೊಂಡಿದೆ. ಆ ಸಿವಿಡ್ ಎಕ್ಸ್ಟ್ರಾಕ್ಟ್ ಪರ್ಫೆಕ್ಟ್ ಅಲ್ಲ ಅಂತ ಮನಗೊಂಡು ಅದನ್ನ ಅಪ್ಗ್ರೇಡ್ ಮಾಡ್ಲಿಕ್ಕೆ ಈ ಟೆಕ್ನಾಲಜಿ ಮುಖಾಂತರ ಯಾವುದು ನಾನ್ ಪಲ್ಯೂಟೆಡ್ ಏರಿಯಾ ಅಂತ ಹುಡುಕಿ ಯುರೋಪ್ ಸಮುದಾಯದ ಐರ್ಲೆಂಡ್ ದೇಶದ ವೆಸ್ಟ್ ಕೋಸ್ಟ್ ಪಶ್ಚಿಮ ತೀರ ಪ್ರದೇಶದಿಂದ ಸೀವೀಡ್ ಸಮುದ್ರ ಕಳೆಗಳನ್ನ ಇವರು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿ ಒಂದು ರೆಪ್ಯೂಟೆಡ್ ಇಂಟರ್ನ್ಯಾಷನಲ್ ನೇಮ್ ಇರ್ತಕ್ಕಂಥ ಕಂಪನಿ ಮುಖಾಂತರ ಇದನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ವ್ಯತ್ಯಾಸ ಗಮನಿಸಬೇಕಾದ್ರೆ ಅದಿಷ್ಟೇ, ನೀವು ಆಕ್ಟಿವಿಸಮ್ಗೂ ಆಕ್ಟಿವ್ 80ಗೂ ಜೊತೆಗೆ ಇಲ್ಲಿ ಬ್ಯಾಕ್ಟೀರಿಯಲ್ ಕಲ್ಚರ್ ಆಡ್ ಮಾಡಿರ್ತೀವಲ್ಲ, ಈ ಟೆಕ್ನಾಲಜಿ ಪ್ರೋಸೆಸ್ ಏನಿದೆ ಇದು ವಿಶಿಷ್ಟ, ಈ ಕ್ವಾಲಿಟಿನ ಮೇಂಟೈನ್ ಮಾಡ್ಲಿಕ್ಕೆ. ಸೊ ಅದಕ್ಕಾಗಿ ನಾವು ಆಕ್ಟಿವಿಸಮ್ ನ ಪ್ರಮೋಟ್ ಮಾಡ್ದಂಗೆ ಆಕ್ಟಿವ್ ಮ್ಯಾಕ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದೀವಿ. ಇದು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಸಹ ಪಡ್ಕೊಂಡಿದೆ. ಇದು ಆ ಏನು ಸಪ್ಲೈ ಮಾಡ್ತಾರಲ್ಲ ಆ ಕಂಪನಿ, ಆ ಮೆಟೀರಿಯಲ್. ಸೊ ಇದರಲ್ಲಿ ಏನು ಅಂಶಗಳಿದೆ? ಅನೇಕ ಸಸ್ಯಗಳಲ್ಲಿ ಉತ್ತೇಜನ ಮಾಡ್ತಕ್ಕಂಥವು ಆಕ್ಸಿನ್ಸ್ ಇದೆ, ಬಿಟೈನ್ಸ್ ಇದೆ, ಸೈಟೋಕೆನೆನ್ಸ್ ಇದೆ, ಜಿಬರ್ಲಿನ್ಸ್ ಇದೆ, ಹೈಡ್ರೋಲೈಸ್ಡ್ ಪ್ರೋಟೀನ್ ಕಾಂಪ್ಲೆಕ್ಸ್ ಇದೆ, ಎನ್ಸೈಮ್ಸ್ ಇದೆ. ಇವೆಲ್ಲ ನೀವು ಕೇಳಿಸ್ಕೊಂಡಿರ್ತೀರಾ. ಸೊ ಇವು ಟೆಕ್ನಿಕಲಿ ಕೆಮಿಕಲಿ ಡೀಟೇಲ್ ಆಗಿ ಹೋಗೋದು ಬೇಡ. ಸೊ ಇದರಲ್ಲಿರ್ತಕ್ಕಂಥ ಈ ಕಂಟೆಂಟ್ ಏನ್ ನೋಡಿದ್ರಿ, ಇದರಲ್ಲಿ ಒಂದು ನ್ಯಾಚುರಲ್ ಅಡ್ವಾಂಟೇಜ್ ಏನಿದೆ ನಮಗೆ, ಬೆಳೆಗಳ ಇದು ಸಂಪೂರ್ಣ ಕೆಮಿಕಲ್ ರಹಿತವಾದ ಆರ್ಗ್ಯಾನಿಕ್ ಅಂತ ಹೇಳ್ಬೋದು. ಆಮೇಲೆ ಇದು ರಾ ಮೆಟೀರಿಯಲ್ ಸೆಲೆಕ್ಟ್ ಆದ್ಮೇಲೆ ಇದನ್ನ ಪ್ರೋಸೆಸಿಂಗ್ ಮಾಡೋದಿದೆಯಲ್ಲ, ಪ್ರೋಸೆಸಿಂಗ್ ಟೈಮಲ್ಲಿ ಥರ್ಮಲ್ ಪ್ರೋಸೆಸಿಂಗ್ ಪ್ರೊಸೀಜರ್ನ ಎಲ್ಲರೂ ಅಡಾಪ್ಟ್ ಮಾಡೋದು. ಅಲ್ಲಿ ಇದರಲ್ಲಿ ಇರ್ತಕ್ಕಂಥ ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಏನಿದೆ ಅವು ಗರಿಷ್ಠ ಮಟ್ಟದಲ್ಲಿ ಉಳಿಯೋ ಚಾನ್ಸಸ್ ಕಡಿಮೆ. ಇಲ್ಲಿ ಒಂದು ವಿಶೇಷ ತಂತ್ರಜ್ಞಾನನ ಉಪಯೋಗಿಸಲಾಗಿದೆ, ಸ್ಪ್ರೇ ಡ್ರೈಯಿಂಗ್ ಟೆಕ್ನಾಲಜಿ ಅಂತ ಹೇಳ್ಬೋದು ಇದನ್ನ. ಸೊ ಸಮುದ್ರ ಕಳೆಯಲ್ಲಿರ್ತಕ್ಕಂಥ ಅಂಶಗಳು ಏನೇನು? 60ಕ್ಕೂ ಹೆಚ್ಚು ಮಿನರಲ್ಸ್ ಮತ್ತೆ ಮೂಲ ವಸ್ತುಗಳಿದೆ, 21 ಅಮೈನೋ ಆಸಿಡ್ಗಳಿದೆ, ಸರಳ ಮತ್ತು ಸಂಕೀರ್ಣವಾದ ಕಾರ್ಬೋಹೈಡ್ರೇಟ್ಸ್ಗಳಿದೆ. ಈ ಎರಡು ಗ್ರೂಪ್ ನ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಕೆಲವು ಇನ್ಸ್ಟಂಟ್ ಆಗಿ ಎನರ್ಜಿ ಸಿಗುತ್ತೆ, ಕೆಲವು ಸ್ಲೋ ಆಗು ಸಿಗುತ್ತೆ. ಸಸ್ಯ ಬೆಳವಣಿಗೆಗೆ ಅಗತ್ಯವಾದ ಅನೇಕ ಪೋಷಕಾಂಶಗಳಿದೆ, ಹಾರ್ಮೋನುಗಳಿದೆ, ಸೂಕ್ಷ್ಮ ಪೋಷಕಾಂಶಗಳು ಸಹ ಇದರಲ್ಲಿದೆ. ಸೊ ಇದರಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ವ್ಯಾಪಕ ಸಂಶೋಧನೆಯಿಂದ ಆವಿಷ್ಕರಿಸಲಾಗಿದೆ ಅಂತ ಹೇಳಿದೆ ನಾನು. ಇದು ಒಂದು ದೊಡ್ಡ ಟೀಮ್ ಇದೆ, ಇದು ಮೈಕ್ರೋಬಯಾಲಜಿ ಅಂತಕ್ಕಂಥ ಒಂದು ಡಿಪಾರ್ಟ್ಮೆಂಟ್. ಅಲ್ಲಿ ಇದನ್ನ ವಿಸ್ತೃತವಾಗಿ ಲ್ಯಾಬ್ ನಲ್ಲಿ ಯಾವ ಕಲ್ಚರ್ ಎಷ್ಟು ಬೆನಿಫಿಷಿಯಲ್ ಮಣ್ಣಿಗೆ ಅನ್ನೋದನ್ನ ಒಂದು ವಿಸ್ತೃತವಾದ ಸಂಶೋಧನೆ ಮುಖಾಂತರ ಆವಿಷ್ಕರಿಸಿ ಇದರಲ್ಲಿ ಸೇರಿಸಲಾಗಿದೆ. ಜೊತೆಗೆ ಆ ಸೂಕ್ಷ್ಮಾಣು ಜೀವಿಗಳಿಗೂ ಉಳ್ಕೊಳ್ಳೋದಕ್ಕೆ ಅಗತ್ಯವಾದ ಬಯೋಸರ್ಫ್ಯಾಕ್ಟೆಂಟ್ಸು, ಎನ್ಸೈಮ್ಸು ಮತ್ತೆ ಕೆಲವೊಂದಷ್ಟು ಅಂಶಗಳನ್ನ ಅದಕ್ಕೆ ಸೇರಿಸಲಾಗಿದೆ. ಈ ಎಲ್ಲಾ ಕಾಂಪೌಂಡ್ಗಳು ಯಾವುದು ಮೈಕ್ರೋಬಿಯಲ್ ಕಲ್ಚರ್ ಏನ್ ಹೇಳಿದೆ, ಬ್ಯಾಕ್ಟೀರಿಯಾ ಆಗಿರ್ಬೋದು, ಅವು ಉಳ್ಕೊಳ್ಳೋದಕ್ಕೆ ಸೇರಿಸಿರ್ತಕ್ಕಂಥ ಅಂಶಗಳು
ಸೀವೀಡ್ ಎಕ್ಸ್ಟ್ರಾಕ್ಟ್ ನಲ್ಲಿ ಇರ್ತಕ್ಕಂಥ ಅಂಶಗಳು ಒಂದು ಸಂಪೂರ್ಣ ಸದೃಢವಾದ ಘಟಕವಾಗಿ ಲಾಂಗ್ ಶೆಲ್ಫ್ ಲೈಫ್ ರೀತಿ ಇರುತ್ತಲ್ಲ, ಇದನ್ನು ನೋಡ್ಕೊಳ್ಳೋದಕ್ಕೆ ಒಂದು ಬಹುದೊಡ್ಡ ಕ್ವಾಲಿಟಿ ಇದೆ. ನ್ಯೂಟ್ರಿಷನಲ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಸಸ್ಯ ಪೋಷಕಾಂಶಗಳ ತಜ್ಞರ ತಂಡ ಇದೆ. ಇವರೆಲ್ಲರ ಒಂದು ಸೂಪರ್ವಿಷನ್ ಅಲ್ಲಿ ಈ ಪ್ರಾಡಕ್ಟ್ ಹೈಯೆಸ್ಟ್ ಶೆಲ್ಫ್ ಲೈಫ್ ನೊಂದಿಗೆ ತಯಾರಿಸಲಾಗಿದೆ. ಇದರ ಶೆಲ್ಫ್ ಲೈಫ್ 5 ವರ್ಷಗಳು ಫ್ರೆಂಡ್ಸ್. ಅದಕ್ಕೆ ಈ ಟೆಕ್ನಾಲಜಿನ ನಾವು ಕರೆಯೋದು ದಿಸ್ ನಾಟ್ ಓನ್ಲಿ ಸೈನ್ಸ್, ಇಟ್ ಇಸ್ ಆಲ್ಸೋ ಎನ್ ಆರ್ಟ್ ಅಂತ ಕರಿತೀವಿ ನಾವು. ಇಲ್ಲಿ ಸ್ಲೈಡ್ ಅಲ್ಲಿ ಕೊನೆಯಲ್ಲಿದೆ ನೋಡಿ, ಈ ಒಂದು ಪ್ರೋಸೆಸ್ ಕೇವಲ ವಿಜ್ಞಾನ ಅಲ್ಲ, ಇದು ಒಂದು ಕಲೆಯೂ ಹೌದು ಅಂತ ಕರಿಬಹುದು. ಸೊ ಇದರಲ್ಲಿ ವಿವಿಧ ಘಟಕಗಳೇನಿದೆ, ಕಂಟೆಂಟ್ಸ್ ಬೇರೆ, ಈಗ ತಿಳ್ಕೊಂಡ್ರಿ ನೀವು ಏನೇನಿದೆ, ಅಮೈನೋ ಆಸಿಡ್ಸ್ ಇದೆಲ್ಲ. ಘಟಕಗಳು ಏನಿದೆ ಅಂದ್ರೆ, ಒಂದು ಓಷಿಯಾನಿಕ್ ಎಕ್ಸ್ಟ್ರಾಕ್ಟ್, ದಟ್ ಇಸ್ ಸೀವೀಡ್ ಎಕ್ಸ್ಟ್ರಾಕ್ಟ್ 60% ಇರುತ್ತೆ. ಎರಡನೇದು ಪ್ರೋಟೀನ್ಸ್ ಮತ್ತೆ ಅಮೈನೋ ಆಸಿಡ್ಸ್, ಇದು 25% ಇದೆ. ಫ್ಯೂಮಿಕ್ ಆಸಿಡ್ 10% ಇದೆ. ಪಾಲಿಸ್ಯಾಕರೈಡ್ಸ್ 5% ಇದೆ. ಇದು ವಿಶೇಷ ಏನು ಫ್ರೆಂಡ್ಸ್, ನೀವು ಅನೇಕರು ಗಮನಿಸಿರ್ತೀರಿ, ಸ್ವತಃ ರೈತರೇ ಇದ್ದೀರಿ. ಮಾರ್ಕೆಟ್ ನಲ್ಲಿ ಅನೇಕ PGR ಗ್ರೋತ್ ಪ್ರಮೋಟರ್ಸ್ ಇದೆ. ಇದು ಸಿಂಗಲ್ ಆಗಿ ಮಾಡ್ತಾ ಇರ್ತಾರೆ. ಸೀವೀಡ್ ಎಕ್ಸ್ಟ್ರಾಕ್ಟೇ ಒಂದು ಗ್ರೋತ್ ಪ್ರಮೋಟರ್ ಆಗಿ ಮಾರ್ಕೆಟ್ ಮಾಡ್ತಾ ಇರ್ತಾರೆ. ಈ ಪ್ರೋಟೀನ್ಸ್ ಏನು ಅಮೈನೋ ಆಸಿಡ್ಸ್ ಇದೆ ಅದನ್ನು ಗ್ರೋತ್ ಪ್ರಮೋಟರ್ ಆಗಿ ಮಾಡ್ತಾ ಇರ್ತಾರೆ. ಫ್ಯೂಮಿಕ್ ಆಸಿಡ್ ನ ಒದಗಿಸುವಂತವು ಬೇಕಾದಷ್ಟು ಕಂಪನಿಗಳಿದೆ ಇವತ್ತು. ಬೇರೆ ಬೇರೆ ಹೆಸರುಗಳಲ್ಲಿ, ಡಾಕ್ಟರ್ ಸಾಯಿಲ್ ಮತ್ತೊಂದು ಏನೇನೋ ಹೆಸರುಗಳಲ್ಲಿ ಫ್ಯೂಮಿಕ್ ಆಸಿಡ್ ನ ಸಪ್ಲೈ ಮಾಡ್ತಾ ಇರ್ತಾರೆ. ಇವು ಒಂದೊಂದೇ ಉಪಯೋಗಿಸಿದಾಗಲೇ ಅಷ್ಟು ರಿಸಲ್ಟ್ ಬಂದಾಗ, ಈ 4 ಘಟಕಗಳು ಒಂದೇ ಪ್ರಾಡಕ್ಟ್ ನಲ್ಲಿ ಇರೋದ್ರಿಂದ ಆ ಪ್ರಾಡಕ್ಟ್ ಸಿಂಗಲ್ ಆಗಿ ಉಪಯೋಗಿಸಿದಾಗ ಏನ್ ರಿಸಲ್ಟ್ ಬಂತೋ ಅದಕ್ಕಿಂತ 50% ಹೆಚ್ಚು ರಿಸಲ್ಟ್ ನಮ್ಮ ಪ್ರಾಡಕ್ಟ್ ಇಂದ ಬರುತ್ತೆ. ಇಂಥ ಒಂದು ಮಹತ್ತರವಾದ 4 ಅಂಶಗಳು ಒಂದೇ ಪ್ರಾಡಕ್ಟ್ ನಲ್ಲಿ ಇರೋದ್ರಿಂದ ನಮ್ಗೆ ಅಷ್ಟು ಬೆನಿಫಿಟ್ ಸಿಗುತ್ತೆ ಫ್ರೆಂಡ್ಸ್. ಇದು ಒಂದು ಸ್ಟ್ರೈಕಿಂಗ್ ಫೀಚರ್, ಒಂದು ಯೂನಿಕ್ ಅಂಶ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಲ್ಲಿ ಇದು ಟೇಬಲ್ ಇದೆ. ಸೊ ಇದು PDF ಸಿಕ್ತಾಗ ನೀವು ಕಂಪೇರ್ ಮಾಡ್ಕೋಬಹುದು. ಫಸ್ಟ್ 3 ಇದೆಯಲ್ಲ ಕಾಲಮ್ಸ್, ಮೈಕ್ರೋಬಿಯಲ್ ಮೆಟಾಬಲೈಟ್ಸ್, ಓಷಿಯಾನಿಕ್ ಪ್ಲಾಂಟ್ ಎಕ್ಸ್ಟ್ರಾಕ್ಟ್, ಹ್ಯೂಮಿಕ್, ಇದು 3 ಇರ್ತಕ್ಕಂಥದ್ದು ನಮ್ಮ ಪ್ರಾಡಕ್ಟ್ ಆಕ್ಟಿವ್ ಮ್ಯಾಕ್ಸ್. ಇನ್ನು ಪಕ್ಕದಲ್ಲಿರೋದು ಬೇರೆ ಬೇರೆ ಗ್ರೋತ್ ಪ್ರಮೋಟರ್ಸ್, ಟ್ರೈಕೆಂಟನಲ್ಸ್ ಅಂತ ಕರಿತೀವಿ, ಬ್ರಾಸಿನಾಯ್ಡ್ಸ್ ಅಂತ ಕರಿತೀವಿ, NAA, ನ್ಯಾಫ್ಥಾಲಸಿಟಿಕ್ ಆಸಿಡ್, ಆಕ್ಸಿನ್ಸ್, ಸೈಟೋಕೈನಿನ್ಸ್. ಇವುಗಳು ಈ ಎಡಗಡೆ ಇದೆಯಲ್ಲ ಆ ಕಂಟೆಂಟ್ಸ್ ಮೇಲೆ ನೋಡಿ, ಒಂದೊಂದು ಇದೆ ಅಲ್ಲಿ ಜರ್ಮಿನೇಷನ್, ಶೂಟ್ ಗ್ರೋತ್, ಬ್ರಾಂಚಿಂಗು, ಇದಕ್ಕೆಲ್ಲ ಕೆಲಸ ಮಾಡಿದ್ಯಾ ಅಲ್ಲಿ ಟಿಕ್ ಆಗಿದೆ. ನಾವು 3 ಅಂಶಗಳು ಒಂದೇ ಪ್ರಾಡಕ್ಟ್ ಅಲ್ಲಿ ಇರೋದ್ರಿಂದ ಗ್ರೋತ್ ರಿಟಾರ್ಡೆಂಟ್ ಏನಿದೆ ಅದೊಂದಕ್ಕೆ ಕೆಲಸ ಮಾಡಲ್ಲ. ಅಂದ್ರೆ ಕೆಲವು ಬೆಳೆಗಳನ್ನ ನಾವು ಬೇಕಂತಲೇ ಗ್ರೋತ್ ನ ರಿಟಾರ್ಡ್ ಮಾಡಕ್ ಉಪಯೋಗಿಸ್ತೀವಿ, ಅದು ಇದಕ್ಕೆ ಕೆಲಸ ಮಾಡಲ್ಲ. ಅದು ಬಿಟ್ರೆ ಟೋಟಲ್ ಸಾಲ್ಯುಬಲ್ ಸಾಲ್ಟ್ಸ್ ಪರ್ಸೆಂಟೇಜ್ ಅದು ಮತ್ತೆ ಪಾಲಿನೇಷನ್ ಗೆ ಬಿಟ್ಟು ಇನ್ನು ಮಿಕ್ಕಿದ್ದ ಎಲ್ಲಾ ಅಂಶಗಳಿಗೂ ನಮ್ಮ ಪ್ರಾಡಕ್ಟ್ ಬೆನಿಫಿಷಿಯಲ್ ಆಗಿದೆ. ಬೇರೆ ಮಾರ್ಕೆಟ್ ಇಲ್ಲಿರೋ ಈ ಅಂಶಗಳು ನೋಡಿ, ಅದು ಕೆಲವು ಅಂಶಗಳಿಗೆ ಬೆನಿಫಿಟ್ ಆಗಿದೆ. ಸೊ ಇದು ಒಂದು ಸ್ಟ್ರೈಕಿಂಗ್ ಫೀಚರ್ ಫ್ರೆಂಡ್ಸ್. ಸೊ ನೆಕ್ಸ್ಟ್, ಈ ಆಕ್ಟಿವ್ ಮ್ಯಾಕ್ಸ್ ನ ಮೋಡ್ ಆಫ್ ಆಕ್ಷನ್ ಹೇಗಿದೆ, ಕಾರ್ಯನಿರ್ವಹಣಾ ವಿಧಾನ ನೋಡೋಣ. ಸೊ ಇದನ್ನ ನಾವು ಫೋಲಿಯರ್ ಸ್ಪ್ರೇ ಮುಖಾಂತರ ಕೊಟ್ಟಾಗ, ಇದು ಅಲ್ಪಾವಧಿ ಬೆಳೆಗಳಲ್ಲಿ ಹೆಚ್ಚು ರೆಕಮೆಂಡ್ ಮಾಡ್ತಾ ಇರ್ತೀವಿ. ಆ ಬೆಳೆಗಳಿಗೆ ಫೋಲಿಯರ್ ಸ್ಪ್ರೇ ಮುಖಾಂತರ ಎಲೆಗಳ ಮೇಲೆ ಸಿಂಪರಣೆ ಮಾಡಿದಾಗ ಎಲೆಗಳಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ, ಫೋಟೋಸಿಂಥಸಿಸ್ ಏನಿದೆ ಇದು ವೇಗ ಪಡೆದುಕೊಳ್ಳುತ್ತೆ. ಎಲೆಗಳು ಹೆಚ್ಚೆಚ್ಚು ಹಸಿರಾಗುತ್ತೆ. ಇದರಿಂದ ಎಲೆಗಳಲ್ಲಿ ಹೆಚ್ಚು ಆಹಾರ ಉತ್ಪಾದನೆ ಆಗೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಈ ಆಕ್ಟಿವ್ ಮ್ಯಾಕ್ಸ್ ನಲ್ಲಿ ಇರ್ತಕ್ಕಂಥ ಬಯೋ ಆಕ್ಟಿವ್ ಅಂಶಗಳು ಏನಿದೆ ಅವು ಸಸ್ಯದ ಒಳಗೆ ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಇದರಿಂದ ಸಸ್ಯದಲ್ಲಿರ್ತಕ್ಕಂಥ ಇನ್ಬಿಲ್ಟ್ ರಕ್ಷಣಾ ವ್ಯವಸ್ಥೆ ಜಾಗೃತವಾಗುತ್ತೆ. ಆಗ ಈ ಏಬಯೋಟಿಕ್ ಸ್ಟ್ರೆಸ್ ಏನ್ ಹೇಳಿದ್ವಿ, ಹವಾಮಾನ ವೈಪರೀತ್ಯಗಳನ್ನ ಎದುರಿಸೋ ಸಾಮರ್ಥ್ಯ ಆ ಬೆಳೆಗೆ ಸಿಗುತ್ತೆ ಫ್ರೆಂಡ್ಸ್. ಜೊತೆಗೆ ನಿಯಮಿತವಾಗಿ ನಾವು ಆಕ್ಟಿವ್ ಮ್ಯಾಕ್ಸ್ ಅನ್ನ ಉಪಯೋಗಿಸ್ತಾ ಬಂದ್ರೆ ಸಸ್ಯಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇದನ್ನ ನಾವು ಲೋಕಲೈಸ್ಡ್ ಅಕ್ವೈರ್ಡ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇದು ಹೆಚ್ಚಾಗ್ತಾ ಬಂದಾಗ ಕೆಲವು ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು
ಸಸ್ಯಗಳನ್ನ ದಾಳಿ ಮಾಡ್ತಾ ಇರ್ತವೆ. ಅದರ ವಿರುದ್ಧ ಹೋರಾಡೋ ಶಕ್ತಿ ಸಾಮರ್ಥ್ಯನ ಗಿಡಗಳು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಕ್ರಿಯಾಶೀಲವಾದ ಒಂದು ಸಸ್ಯ ಚೆನ್ನಾಗಿ ಬೆಳೆಯೋದಕ್ಕೆ ಶುರುವಾಯಿತು ಅಂದ್ರೆ ಆ ಬೇರುಗಳಿಂದ ಒಂದು ರೀತಿಯ ದ್ರವ ಪದಾರ್ಥವನ್ನು ಸ್ರವಿಸುತ್ತೆ. ಇದನ್ನ ರೂಟ್ ಎಕ್ಸುಡೇಟ್ಸ್ ಅಂತ ಕರಿತೀವಿ. ಇದು ಈ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ ನಾವು. ಭೂಮಿ ಒಳಗಡೆ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳಿದಾವೆ ಅಂತ. ಆ ಜೀವಿಗಳಿಗೆ ಈ ರೂಟ್ ಎಕ್ಸುಡೇಟ್ಸ್ ಆಹಾರ ಆಗುತ್ತೆ ಫ್ರೆಂಡ್ಸ್. ಇದರಿಂದ ಆ ಮಣ್ಣಲ್ಲಿರ್ತಕ್ಕಂಥ ಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಹೊಂದಿ ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಅಂಶಗಳನ್ನ ಪೋಷಕಾಂಶಗಳನ್ನಾಗಿ ಪರಿವರ್ತಿಸೋದಕ್ಕೆ ಸಹಾಯ ಆಗುತ್ತೆ. ಈ ಪೋಷಕಾಂಶಗಳು ಹೆಚ್ಚು ಹೆಚ್ಚು ಮೊಬಿಲಿಟಿ ಪಡೆದುಕೊಳ್ಳುತ್ತೆ. ಈ ಹಿಂದೆ ಹೇಳಿದವಲ್ಲ, ಇಮ್ಮೊಬೈಲ್ ಆಗ್ತಾ ಇದೆ ಅಂತ, ಆ ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಗುತ್ತೆ. ಆಗ ತನ್ನಿಂತಾನೆ ಬೇರುಗಳಿಂದ ಈ ಒಂದು ಅಂಶಗಳನ್ನ ಹೀರಿಕೊಳ್ಳೋ ಪ್ರಮಾಣ ಗರಿಷ್ಠ ಮಟ್ಟದಲ್ಲಿ ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಇದರಿಂದ ಹೆಚ್ಚು ಕ್ರಿಯಾಶೀಲವಾದ ಗಿಡದಿಂದ ಬೇರುಗಳ ಬೆಳವಣಿಗೆ, ಅದರಲ್ಲೂ ವೈಟ್ ರೂಟ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳವಣಿಗೆ ಆಗುತ್ತೆ. ವೈಟ್ ರೂಟ್ಸ್ ಅಂದ್ರೆ ಅದನ್ನ ಆಕ್ಟಿವ್ ರೂಟ್ಸ್ ಅಂತ ಕರಿಬಹುದು, ಫೀಡಿಂಗ್ ರೂಟ್ಸ್ ಅಂತ ಕರಿಬಹುದು. ಬೇರಿನ ಸಮೂಹ ಎಷ್ಟೇ ಇರಲಿ, ಅಲ್ಲಿ ನೀರು ಮತ್ತು ಪೋಷಕಾಂಶಗಳನ್ನ ಹೀರಿಕೊಳ್ಳೋ ಕೆಲಸ ಮಾಡೋದು ಈ ವೈಟ್ ರೂಟ್ಸ್, ಫೀಡಿಂಗ್ ರೂಟ್ಸ್ ಅಂತ ಕರಿಬಹುದು. ಇದು ಮಾಸ್ ಜಾಸ್ತಿ ಆದಾಗ ಹೆಚ್ಚು ಕ್ರಿಯಾಶೀಲವಾದ ಈ ಬೇರುಗಳ ಸಮೂಹದಿಂದ ಪೋಷಕಾಂಶಗಳನ್ನ ಹೆಚ್ಚಿನ ರೀತಿಯಲ್ಲಿ ಗಿಡ ಹೀರ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಆಗ ಒಂದು ಗಿಡಗಳ ಸರ್ವತೋಮುಖ ಬೆಳವಣಿಗೆ ಆಗುತ್ತೆ ಫ್ರೆಂಡ್ಸ್. ಸೊ ಈ ರೀತಿ ಈ ಪ್ರಾಡಕ್ಟ್ ನಾವು ರೆಗ್ಯುಲರ್ ಆಗಿ ಉಪಯೋಗಿಸೋದ್ರಿಂದ ಏನೇನು ಬೆನಿಫಿಟ್ ಸಿಗುತ್ತೆ. ಇವಾಗ ಇದೆಲ್ಲ ಕ್ರಿಯೆಗಳು ಹೇಗೆ ಜಾಸ್ತಿ ಆಯ್ತಲ್ಲ, ಇದರ ಔಟ್ಪುಟ್ ಇದು ಬೇಗ ಅರ್ಥ ಆಗುತ್ತೆ ರೈತರುಗಳಿಗೆ. ಇದು ಎಲ್ಲರೂ ಹೇಳ್ತಾ ಇರ್ತೀವಿ. ಇಲ್ಲಿವರೆಗೂ ತಿಳ್ಕೊಂಡಿದ್ದು ಈ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ಬೋದು. ಇದು ಕೆಲಸ ಮಾಡೋವರೆಗೂ ಏನ್ ನಡೆಯುತ್ತೆ ಗಿಡಗಳಲ್ಲಿ ಅಂತ. ಸೊ ಇದೆಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡಿದಾಗ ಏನಾಗುತ್ತೆ, ಜರ್ಮಿನೇಷನ್ ಇಶ್ಯೂಸ್ ಏನಿದೆ ಅದಕ್ಕೆ ನಮಗೆ ಪರಿಹಾರ ಸಿಗುತ್ತೆ. ಜರ್ಮಿನೇಷನ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಜೊತೆಗೆ ಬರೋ ಮೊಳಕೆ ತುಂಬಾ ಸದೃಢವಾಗಿ ಬರುತ್ತೆ, ಸ್ಟ್ರಾಂಗ್ ಆಗಿ ಬರುತ್ತೆ. ಸೊ ಸ್ಟ್ರಾಂಗ್ ಫೌಂಡೇಶನ್ ಇದ್ರೆ ಬಿಲ್ಡಿಂಗ್ ಯಾವ ರೀತಿ ಸ್ಟ್ರಾಂಗ್ ಆಗಿರುತ್ತೆ, ಅದೇ ರೀತಿ ಈ ಮೊಳಕೆ ಪ್ರಮಾಣ ಸ್ಟ್ರಾಂಗ್ ಆಗಿ ಮೊಳಕೆ ಬಂದಾಗ ಅದು ಒಳ್ಳೆ ಫಸಲು ಕೊಡೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಫೋಟೋಸಿಂಥೆಟಿಕ್ ಆಕ್ಟಿವಿಟಿ, ಒಂದು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಗರಿಷ್ಠ ಮಟ್ಟದಲ್ಲಿ ನಡೆಯುತ್ತೆ. ಅದು ನಮಗೆ ಒಂದು ಫೈಟೋಟಾನಿಕ್ ಎಫೆಕ್ಟ್ ಕೊಡುತ್ತೆ. ಅಂದ್ರೆ ಗಿಡ ಹಚ್ಚ ಹಸಿರಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ಎಲ್ರಿಗೂ ಸ್ಟ್ರೈಕಿಂಗ್ ಫೀಚರ್. ನಾವು ಉಪಯೋಗಿಸಿದ ತಕ್ಷಣ ಗಿಡ ಹಸಿರಾಗ್ಲಿಲ್ಲ ಅಂದ್ರೆ ರೈತರಿಗೆ ಒಂದು ಸದ್ಭಾವನೆ ಬರಲ್ಲ ಆ ಪ್ರಾಡಕ್ಟ್ ಬಗ್ಗೆ. ಜೊತೆಗೆ ಇದು ಮೇಜರ್ ಅಡ್ವಾಂಟೇಜ್, ಭೂಮಿ ಒಳಗಡೆ ಕೊಡ್ತಕ್ಕಂಥ ಬೆನಿಫಿಟ್ ಸ್ಟಿಮ್ಯುಲೇಟ್ಸ್ ರೂಟ್ ಗ್ರೋತ್. ಬಿಳಿ ಬೇರುಗಳು ಅಂತ ಈಗೇನ್ ಹೇಳಿದ್ನಲ್ಲ, ಇದು ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಇದೆಲ್ಲ ಆಗೋದ್ರಿಂದ ಬೆಳೆಗೆ ಬಾಹ್ಯವಾಗಿ ಉಂಟಾಗ್ತಕ್ಕಂಥ ಒತ್ತಡ, ಹವಾಮಾನ ವೈಪರೀತ್ಯಗಳಿಂದ ಉಂಟಾಗುತ್ತಲ್ಲ ಒತ್ತಡ, ಅದನ್ನ ಸಹಿಸಿಕೊಳ್ಳೋ ಶಕ್ತಿ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಎಫೆಕ್ಟ್ ಏನಾಗುತ್ತೆ, ಸಸ್ಯಗಳಲ್ಲಿ ಕವಲುಗಳು ಜಾಸ್ತಿ ಆಗುತ್ತೆ, ಬ್ರಾಂಚಿಂಗು, ಎಲೆಗಳು ಜಾಸ್ತಿ ಆಗುತ್ತೆ, ಹೂವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಹೂ ಡ್ರಾಪ್ ಆಗೋದು ಕಡಿಮೆ ಆಗುತ್ತೆ, ಫ್ರೂಟ್ ಸೆಟ್ಟಿಂಗ್ ಪರ್ಸೆಂಟೇಜು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಇದರ ಅಲ್ಟಿಮೇಟ್ ಏನಾಗುತ್ತೆ, ಬೆಟರ್ ಕ್ವಾಲಿಟಿ ಫ್ರೂಟ್ಸ್ ನಮಗೆ ಸಿಗೋದಕ್ಕೆ, ಅದರಲ್ಲಿ ಉತ್ಪಾದನೆ ಕಾಯಾಗಿರ್ಬೋದು, ಹಣ್ಣಾಗಿರ್ಬೋದು, ಅದು ತುಂಬಾ ಕ್ವಾಲಿಟಿ ಇರುತ್ತೆ, ತುಂಬಾ ಕಲರ್ ಇರುತ್ತೆ, ತುಂಬಾ ಕೀಪಿಂಗ್ ಕ್ವಾಲಿಟಿನೂ ಇರುತ್ತೆ, ಇಳುವರಿನೂ ಜಾಸ್ತಿ ಸಿಗುತ್ತೆ. ನೀವು ಇದೆಲ್ಲ ಏನ್ ಪ್ರೋಸೆಸ್ ನೋಡ್ಕೊ ಬಂದ್ವಲ್ವಾ, ಸಸ್ಯಗಳಲ್ಲಿ ಎಲ್ಲಾ ಕ್ರಿಯೆಗಳು ಜಾಗೃತ ಆಗೋದ್ರಿಂದ ಸ್ಟ್ರೆಸ್ ಜೊತೆಗೆ ರೋಗ ನಿರೋಧಕ ಶಕ್ತಿ ಬರೋದ್ರಿಂದ ಇದು ಅಲ್ಟಿಮೇಟ್ ಆಗಿ ಇಳುವರಿ ಮೇಲೆ ಪ್ರಮಾಣ ಬೀಳುತ್ತೆ. ಜೊತೆಗೆ ಇದು ಅಕ್ಯುಮುಲೇಟಿವ್ ಬೆನಿಫಿಟ್. ಈ ಬೆನಿಫಿಟ್ ಕೊಡುವಂತ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಇದಾವೆ, ಬಟ್ ಕಡಿಮೆ ಇದಾವೆ. ಸೊ ಈ ಸ್ಟ್ರೈಕಿಂಗ್ ಫೀಚರ್ ನಾವು ಹೇಳ್ಬೇಕಾಗಿದೆ ಅವ್ರಿಗೆ. ಮಣ್ಣಿನಲ್ಲಿರ್ತಕ್ಕಂಥ ಜೀವಾಣುಗಳಿಗೆ ಇವು ಪೋಷಣೆ ಕೊಡ್ತಾ ಹೋಗುತ್ತೆ. ಅಲ್ಟಿಮೇಟ್ ಆಗಿ ಮಣ್ಣು ನಮಗೆ ಬಹಳನೇ ಮುಖ್ಯ. ಈ ಹಿಂದೆ ತಿಳ್ಕೊಂಡಿದ್ವಿ. ನಾವು ನಮ್ಮ ಮುಂದಿನ ಪೀಳಿಗೆಗೆ ಏನಾದ್ರೂ ಕೊಡ್ಬೇಕು ಅಂದ್ರೆ ಖಂಡಿತ ಆಸ್ತಿ ಮಾಡಿಕೊಟ್ರೆ ಏನು ಆಗಲ್ಲ ಫ್ರೆಂಡ್ಸ್. ಒಂದು ಉತ್ತಮವಾದ ಮಣ್ಣನ್ನ ಉಳಿಸಿ ಅವ್ರಿಗೆ ಕೊಡ್ಬೇಕಾಗಿದೆ, ಅದನ್ನ ಅವರು ಬೆಳೆಸ್ಕೊಂಡು ಹೋಗ್ಬೇಕಾಗಿದೆ. ಸೊ ಇಲ್ಲಿ ಉಪಯೋಗಿಸೋ ಹಂತಗಳು, ಇದು
ಅಲ್ಪಾವಧಿ ಬೆಳೆಗಳಲ್ಲಿ ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸ್, ತರಕಾರಿಗಳಾಗಿರ್ಬೋದು, ಫೀಲ್ಡ್ ಕ್ರಾಪ್ಸ್ ಆಗಿರ್ಬೋದು, ನೆಲಗಡಲೆ, ಮೇಯ್ಸು ಈ ತರದ್ದು, ಜೊತೆಗೆ ತರಕಾರಿಗಳಲ್ಲಿ 3 ಹಂತಗಳಲ್ಲಿ ಗ್ಯಾರಂಟಿ ಉಪಯೋಗಿಸಲೇಬೇಕಾದದ್ದು. 3 ಬಾರಿ ಉಪಯೋಗಿಸಬೇಕು ಅಂತ ಇಲ್ಲ. ಈ ಹಂತಗಳಲ್ಲಿ ನಾನು ಆಗ್ಲೇ ಹೇಳಿದ್ನಲ್ಲ, ಕ್ರಿಟಿಕಲ್ ಸ್ಟೇಜಸ್ ಅಂತ, ಅವು ಈ ಸ್ಟೇಜ್ ಅಂತ ಕರಿಬಹುದು. 1 ಬೆಳವಣಿಗೆ ಅಂತ, ವೆಜಿಟೇಟಿವ್ ಗ್ರೋತ್. 2ನೇದು ಫ್ಲವರ್ ಇನಿಷಿಯೇಷನ್, ಹೂ ಬಿಡೋ ಹಂತ. 3ನೇದು ಫ್ರೂಟ್ ಸೆಟ್ಟಿಂಗ್, ಕಾಯಿ ಕಟ್ಟುವ ಹಂತ. ಈ 3 ಹಂತಗಳಲ್ಲಿ 1 ಲೀಟರ್ ನೀರಿಗೆ 1 ml ಆಕ್ಟಿವ್ ಮ್ಯಾಕ್ಸ್ ಫೋಲಿಯಾರ್ ಸ್ಪ್ರೇ ಬೆಳೆಗಳಿಗೆ ಎಲೆಗಳ ಮೇಲೆ ಸಿಂಪರಣೆ ಮಾಡೋದಕ್ಕೆ. ಇಲ್ಲಿ ನೀವು ಅರ್ಥ ಮಾಡ್ಕೊಂಡಿರ್ಬೇಕು, ಆಕ್ಟಿವಿಟಿ ಕಂಪಲ್ಸರಿ. ಆಕ್ಟಿವ್ ಮ್ಯಾಕ್ಸ್ ಬಗ್ಗೆ ನಾವು ಹೇಳ್ತಾ ಇದೀವಿ. ಇದ್ರ ಜೊತೆನಲ್ಲಿ ಆಕ್ಟಿವ್ ಮ್ಯಾಕ್ಸ್ ಫೋಲಿಯರ್ ಸ್ಪ್ರೇಗೆ ಅದು ಏನ್ ಅಳತೆ ಇದೆ ಅದನ್ನ ಉಪಯೋಗಿಸಬೇಕು. ಫ್ಲವರಿಂಗ್ ಸ್ಟೇಜ್ ಅಲ್ಲಿ, ಪ್ರೀ ಫ್ಲವರಿಂಗ್ ಸ್ಟೇಜ್ ಅಲ್ಲಿ 1 ಲೀಟರ್ಗೆ 1 ml. ಈ ಅಳತೆ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದನ್ನ ನೋಟ್ ಮಾಡ್ಕೊಳ್ಳಿ. ಇದು ತುಂಬಾನೇ ಅಡ್ವರ್ಸ್ ಎಫೆಕ್ಟ್ ಆಗೋ ರೀತಿನಲ್ಲಿ ರೆಕಮೆಂಡೇಶನ್ ನಡೀತಾ ಇದೆ ಫೀಲ್ಡ್ ಅಲ್ಲಿ. ತುಂಬಾ ತೊಂದರೆಗಳಾಗ್ತಾ ಇದೆ. ಕೇವಲ ನಮ್ಮ ಅಜ್ಞಾನದಿಂದ ಇಂಥ ಒಂದು ಅಮೃತ ಸಂಜೀವಿನಿ ಸಮಾನವಾದ ಪ್ರಾಡಕ್ಟ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಬಾರದು. ಸರಿಯಾದ ರೀತಿನಲ್ಲಿ ರೆಕಮೆಂಡ್ ಮಾಡಬೇಕಾಗಿದೆ. ಸಿಂಪರಣೆ ಮಾಡೋ ರೀತಿನೂ ಅಷ್ಟೇ. ಎಷ್ಟೋ ಜನಗಳಲ್ಲಿ ಈಗಲೂ ನಾನು ಪ್ರತಿದಿನ ಎಜುಕೇಟ್ ಮಾಡ್ತಾ ಇರ್ತೀನಿ. ಸ್ಪ್ರೇ ಮಾಡೋ ವಿಧಾನನೂ ಇಂಪಾರ್ಟೆಂಟು. ಸಣ್ಣ ಸಣ್ಣ ಡ್ರಾಪ್ಲೆಟ್ಸ್ ಆಗಿ ಹೋಗಿ ಎಲೆಗಳ ಮೇಲೆ ಇದು ಕೂತ್ಕೊಂಡಾಗ ಹೆಚ್ಚು ಹೊತ್ತು ಎಲೆ ಮೇಲೆ ನಿಲ್ಲೋ ಸಾಧ್ಯತೆ ಇರ್ತದೆ. ತುಂಬಾ ತೋಯಿಸ್ಬಿಡ್ತಾರೆ, ತಕ್ಷಣ ಜಾರೋಗ್ಬಿಡುತ್ತೆ ಆ ಲಿಕ್ವಿಡ್ ಎಲೆ ಮೇಲಿಂದ. ಆಕ್ಟಿವೇಟಿ ಉಪಯೋಗಿಸದೆ ಮಾಡಿದಾಗಂತೂ ಇದು ಮ್ಯಾಕ್ಸಿಮಮ್ ಸೋರೋಗುತ್ತೆ. ಅದಕ್ಕಾಗಿನೇ ಆಕ್ಟಿವೇಟ್ ಕಂಪಲ್ಸರಿ ಅಂತ ನಾನು ಹೇಳಿ. ಸೊ ಈ 3 ಕ್ರಿಟಿಕಲ್ ಸ್ಟೇಜಸ್ ಈ ಹಂತದಲ್ಲಿ ಉಪಯೋಗಿಸಲೇಬೇಕು. ಇನ್ನೂ ಹೆಚ್ಚು ಉಪಯೋಗಿಸಬಹುದು. ಇನ್ನೊಂದು ಮೈನ್ ಫೀಚರ್ಸ್ ನಮ್ದು ಈ ಕೀಪಿಂಗ್ ಕ್ವಾಲಿಟಿ ಶೆಲ್ಫ್ ಲೈಫ್ 5 ವರ್ಷ ಇದೆಯಲ್ಲ, ಇದನ್ನ ಹೈಲೈಟ್ ಮಾಡಿ ಹೇಳ್ಬೇಕು ನೀವು. ಆಮೇಲೆ ಇದು ಓಪನ್ ಮಾಡಿದಾಗಲೇ ಗೊತ್ತಾಗ್ತದೆ, ನಮ್ಮೆಲ್ಲಾ ಪ್ರಾಡಕ್ಟ್ ಕಾನ್ಸಂಟ್ರೇಟೆಡ್ ಮೊಸರಿನ ರೂಪದಲ್ಲಿ ಇರ್ತದೆ. ಮಾರ್ಕೆಟ್ ಅಲ್ಲಿರೋ ಯಾವುದೇ ಗ್ರೋತ್ ಪ್ರಮೋಟರ್ ನಾವು ಒಂದು ಇಟ್ಕೊಂಡಿದ್ದು ಅದನ್ನು ತೋರಿಸಬಹುದು. ಈಗ ನಮ್ದು ಮಾರ್ಕೆಟ್ ಅಲ್ಲಿ ನೋನಿ ಹೇಗಿದೆ, ಬೇರೆ ನೋನಿಗಳು ಹೇಗಿದೆ ನಿಮಗೆ, ಅದನ್ನ ಕಾನ್ಸಂಟ್ರೇಷನ್ ತೋರಿಸಬಹುದು. ಇದರಲ್ಲಿ ವಿಸ್ಕಸ್ ಲಿಕ್ವಿಡ್ ಚೆನ್ನಾಗಿ ಫ್ಲೋ ಆಗುತ್ತೆ. ಇಸ್ ಹೈಲಿ ಸಾಲ್ಯುಬಲ್ ಇನ್ ವಾಟರ್, ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಯಾವುದೇ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ಇದು ಪರಿಸರಕ್ಕೆ ಹಾನಿ ಮಾಡೋದಿಲ್ಲ. ಸೊ ಇಷ್ಟು ವಿಷಯಗಳು ನಾವು ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಏನು ಕಾಣ್ತಾ ಇದೆ ಈ ಎಲ್ಲಾ ಬೆಳೆಗಳಿಗೂ ರೆಕಮೆಂಡ್ ಮಾಡಬಹುದು. ಇದರಲ್ಲಿ ನೀವು ಗಮನಿಸಬಹುದು ಲಾನ್ ಮತ್ತೆ ಗಾರ್ಡನ್ ಸಮೇತ ಇದೆ. ಬೆಂಗಳೂರಲ್ಲಿ ಇದ್ದೀವಿ, ನಾವು ಹೇಗೆ ಮಾರ್ಕೆಟಿಂಗ್ ಮಾಡೋದು ಏನ್ ಮಾಡೋದು ಅನ್ನೋರ್ಗು ಇದು ಸಿಗುತ್ತೆ. ಹೆಚ್ಚು ಕಡಿಮೆ ನಿಮ್ಗೆ ಈ ತರ ಕಸ್ಟಮರ್ಸ್ ಸಿಕ್ಕೇ ಸಿಗ್ತಾರೆ. ಲಾನ್ ಇರ್ತಕ್ಕಂಥ ಕಂಪನಿಗಳು ಸಿಗ್ಬೋದು, ಮನೆಗಳು ಸಿಗುತ್ತೆ, ಗಾರ್ಡನ್ಗಳು ಇವತ್ತು ಹೆಚ್ಚು ಜನ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲೂ ಇದನ್ನ ರೆಕಮೆಂಡ್ ಮಾಡಬಹುದು ಫ್ರೆಂಡ್ಸ್. ಸೊ ಗ್ರೀನ್ ಹೌಸ್ಗಳು, ಪಾಲಿ ಹೌಸ್ಗಳು ಏನಿದೆ ಅಲ್ಲಂತೂ ಮಣ್ಣು ಸಿಕ್ಕಾಪಟ್ಟೆ ಕೆಡಿಸ್ಕೊಂಡಿರ್ತಾರೆ. ರೆಗ್ಯುಲರ್ ಹೈ ಡೋಸ್ ಕೆಮಿಕಲ್ಸ್ ಯೂಸ್ ಮಾಡಿ ಅಲ್ಲಿ ಇದನ್ನ ರೆಕಮೆಂಡ್ ಮಾಡಿದ್ರೆ ಹೆಚ್ಚು ರಿಸಲ್ಟ್ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಸೊ ಇಷ್ಟು ಮಾಹಿತಿ, ಅನೇಕ ರಿಸರ್ಚ್ ಇದು ನಿಮಗೆ ಸ್ಲೈಡ್ಗಳಲ್ಲಿ ಸಿಗ್ತದೆ. ಇದು ಆಕ್ಟಿವ್ ಮ್ಯಾಕ್ಸ್ ಡೆಮೋ ರಿಪೋರ್ಟ್. ವಿವಿಧ ಬೆಳೆಗಳಲ್ಲಿ ಇದನ್ನು ಉಪಯೋಗಿಸಿ ರೈತರಿಂದ ಮಾಹಿತಿ ದಾಖಲು ಮಾಡಿರೋದು ಕಂಪನಿಯವರು. ಇದು ನಿಮ್ಗೆ ಸಿಗುತ್ತೆ ವಿವಿಧ ಬೆಳೆಗಳಲ್ಲಿ. ಚೆಂಡುವಿನಲ್ಲಿ ಏನ್ ರಿಸಲ್ಟ್ ಬಂದಿದೆ, ಯಾವ ಹಂತದಲ್ಲಿ ಉಪಯೋಗಿಸಿದ್ದಾರೆ. ಸೊ ಇದು ನೋಡಿ ಬೇರೆ ಬೇರೆ ಬೆಳೆ. ಇದು ಬದನೆ ಬೆಳೆನಲ್ಲಿ 2 ಕಾಣ್ತಾ ಇದೆ ನಿಮ್ಗೆ. ಉಪಯೋಗಿಸಕ್ ಮೊದಲೇ ಆಗಿತ್ತು, ಉಪಯೋಗಿಸಿದ ನಂತರ ಟೋಟಲ್ ಪ್ಲಾಂಟ್ ಬ್ರಾಂಚಿಂಗ್ ಎಷ್ಟು ಇಂಪ್ರೂವ್ ಆಗಿದೆ, ಕಲರ್ ಎಷ್ಟು ಇಂಪ್ರೂವ್ ಆಗಿದೆ ನೀವು ಗಮನಿಸಬಹುದು. ಜೊತೆಗೆ ಇಲ್ಲಿ ಬೆಂಗಳೂರು ಸುತ್ತಮುತ್ತ ಕೋಲಾರ ಇದು ಗಮನಿಸಬೇಕು. ಇದು ಗ್ರೇಪ್ಸ್ ನಲ್ಲಿ ತುಂಬಾ ಅದ್ಭುತವಾದ ರಿಸಲ್ಟ್ ಕೊಡ್ತದೆ ಫ್ರೆಂಡ್ಸ್. ಗ್ರೇಪ್ಸ್ ಗೆ ಫೋಲಿಯರ್ ಸ್ಪ್ರೇಗಿಂತ ನನ್ನ ಪರ್ಸನಲ್ ರೆಕಮೆಂಡ್ ಹೇಳೋದಾದ್ರೆ ಭೂಮಿಗೆ ಕೊಡೋದು ಒಳ್ಳೇದು. ಯಾಕಂದ್ರೆ ಬ್ಯಾಕ್ಟೀರಿಯಾ ಇರೋದ್ರಿಂದ ಅವರು ಗ್ರೇಪ್ಸ್ ಗೆ ಸಿಕ್ಕಾಪಟ್ಟೆ ಹಿಂಡಿಗಳು ಕೊಡ್ತಾ ಇರ್ತಾರೆ. ಕಡಲೆಕಾಯಿ ಹಿಂಡಿ ಆಗಿರ್ಬೋದು, ಬೇವಿನ ಹಿಂಡಿ ಆಗಿರ್ಬೋದು, ಹೊಂಗೆ ಹಿಂಡಿ ಆಗಿರ್ಬೋದು. ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಸಂಪೂರ್ಣವಾಗಿ ಕರಗಿ ಬೆಳೆಗೆ ಸಿಗೋಂಗ್ ಮಾಡೋದಕ್ಕೆ ನಮ್ಮ ಆಕ್ಟಿವ್ ಮ್ಯಾಕ್ಸ್ ತುಂಬಾನೇ ಕೆಲಸ ಮಾಡುತ್ತೆ. ಇದನ್ನ ರೆಕಮೆಂಡ್ ಮಾಡಿ ಫ್ರೆಂಡ್ಸ್, ಒಳ್ಳೆ ರಿಸಲ್ಟ್ ಬರುತ್ತೆ. ಇದು ಈರುಳ್ಳಿನಲ್ಲಿ ಸುಮಾರು ಜನ ನಮ್ಮ ಟೀಮ್ ನ ಸದಸ್ಯರು ಇದ್ದೀರಿ ಆ ಭಾಗದವರು. ಇದು ಒಂದು ಬೆಸ್ಟ್ ರಿಸಲ್ಟ್ ಕೊಟ್ಟಿರೋ ದಾಖಲೆ ಇದೆ ಇಲ್ಲಿ ನೋಡಿ. ಜೊತೆಗೆ ಹೂಕೋಸ್ನಲ್ಲಿ, ಇದು ಸಿಟ್ರಸ್ ಜಾತಿ ಗಿಡಗಳಲ್ಲಿ ಎಲ್ಲದರಲ್ಲೂ ವಿಸ್ತೃತವಾಗಿ ಡೆಮೋ ಮಾಡಿ ರಿಸಲ್ಟ್ ನ ದಾಖಲು ಮಾಡಲಾಗಿದೆ. ಸೊ ಅಲ್ಟಿಮೇಟ್ ಆಗಿ ನಾವು ಹೇಳೋದಾದ್ರೆ ಆಕ್ಟಿವ್ ಮ್ಯಾಕ್ಸ್ ಅದರಲ್ಲೇ ಇದೆ. ಮ್ಯಾಕ್ಸ್ ಅಂತ ನಾವು ಮ್ಯಾಕ್ಸಿಮೈಸ್ಡ್ ಪ್ಲಾಂಟ್ ಗ್ರೋತ್ ಸಿಗುತ್ತೆ, ಮ್ಯಾಕ್ಸಿಮೈಸ್ಡ್ ಈಲ್ಡ್ ಸಿಗುತ್ತೆ, ಅಲ್ಟಿಮೇಟ್ ಆಗಿ ಮ್ಯಾಕ್ಸಿಮೈಸ್ಡ್ ಪ್ರಾಫಿಟ್ ಸಿಗುತ್ತೆ ರೈತರಿಗೆ. ಸೊ ಈ ಪ್ರಾಡಕ್ಟ್ ಇನ್ನ ಇನ್ನೂ ಹೆಚ್ಚು ರೀತಿಯಲ್ಲಿ ರೆಕಮೆಂಡ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್.
ಸೊ ಇಂತಿಷ್ಟು ಮಾಹಿತಿ ನಾನು ಕೊಡ್ಬೇಕಾಗಿದ್ದು ಎಲ್ರಿಗೂ ಅರ್ಥ ಆಯ್ತು ಅನ್ಸುತ್ತೆ. ಏನಾದ್ರೂ ಕ್ವಶನ್ ಇದ್ರೆ ಕೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ದಿಸ್ ಇಸ್ ವಾಟ್ ವಾಸ್ ರಿಕ್ವೈರ್ಡ್. ಕಂಪ್ಲೀಟ್ಲಿ ನಾನು ರೈತನ ಹತ್ರ ಹೋಗ್ಬೇಕಾದ್ರೆ ನನ್ನ ಪ್ರಾಡಕ್ಟ್ ಏನು, ನನ್ನಲ್ಲಿ ಎಷ್ಟು ಪವರ್ ಇದೆ ಅದನ್ನ ನಾನು 100% ಇವಾಗ ಇಷ್ಟು ಡೀಟೇಲ್ ನನಗೆ ಗೊತ್ತಿರಬೇಕು. ಇದೆಲ್ಲದನ್ನು ರೈತರಿಗೆ ಹೇಳಿದ್ರೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನಾನು ಅವ್ರಿಗೆ ಹೇಳ್ಬೇಕಾದ್ರೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆಲ್ಲದು ಸಹಿತ ಅಸ್ತ್ರಗಳು. ನನಗೆ ಒಂದು ಕ್ಲಾರಿಟಿ ಸಿಗುತ್ತೆ ಹೇಗೆ ಟೆಕ್ನಾಲಜಿ ವರ್ಕ್ ಆಗುತ್ತೆ, ಬೇರೆದಕ್ಕೂ ನಮ್ದಕ್ಕೂ ಏನ್ ಯುನಿಕ್ನೆಸ್ ಇದೆ ಅಂತ. ಈಗ ನಮ್ಮ ಆಕ್ಟಿವಿಟಿ ಮತ್ತೆ ಆಕ್ಟಿವ್ ಮ್ಯಾಕ್ಸ್ ಬಗ್ಗೆ ಏನೇ ಕ್ವಶನ್ ಇದ್ರು ಸಹಿತ ಇಮಿಡಿಯೇಟ್ಲಿ ಕೇಳಿ, ಶಾರ್ಟ್ ಆಗಿ ಕೇಳಿ. ಸರ್ ಗುಡ್ ಮಾರ್ನಿಂಗ್ ಸರ್. ಎಸ್, ಗುಡ್ ಮಾರ್ನಿಂಗ್ ಸರ್. ನಾನು ಕಡೂರಿಂದ ಓಂಕಾರ ಮೂರ್ತಿ ಡೌನ್ಲೈನ್ ಅಂತ ಹೇಳಿ ನಾನು ಈಗ 2 ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ. ಬಟ್ ಏನಾಗ್ತಾ ಇದೆ ಅಂದ್ರೆ ಹೋದ ವರ್ಷ ಎಲ್ಲ ಗ್ರೋತ್ ಚೆನ್ನಾಗಿತ್ತು. ಈ ವರ್ಷ ನಂದು ಗಿಡ ಯೆಲ್ಲಿಶ್ ಇದೆ ಸರ್, ಯೆಲ್ಲೋ ಕಲರ್ ಆಗ್ಬಿಟ್ಟಿದೆ. ಯಾಕೆ ಅಂತ ಅದು ಗೊತ್ತಾಗ್ತಾ ಇಲ್ಲ. ಸರ್ ಯಾವ ಬೆಳೆ? ಅಡಿಕೆ ಸರ್, ಅಡಿಕೆ. ಅಡಿಕೆ ಎಷ್ಟು ವರ್ಷದ ಗಿಡ ಇದು? 10 ವರ್ಷದ ಗಿಡ ಸರ್. ನಾನು ಆಕ್ಚುಲಿ ಕೆಮಿಕಲ್ಲೇ ಯೂಸ್ ಮಾಡಿಲ್ಲ. ಏನ್ ಮಾಡಿದ್ರೆ ವರ್ಷಕ್ಕೆ 1 ಚೀಲ ಮಾಡ್ತಾ ಇದ್ದೆ. ಈಗ ಒಂದು ನಾನು ಇದು ಜೀವಾಮೃತ ಅದನ್ನೆಲ್ಲ ಮಾಡ್ತಾ ಇದ್ದೆ ಮುಂಚೆ. ಓಕೆ. ಬಟ್ ಈಗ 2 ವರ್ಷದಿಂದ ನಾನು ಮೋದಿಕೇರ್ ಸಿಕ್ಕಿದ್ಮೇಲೆ ಆಕ್ಟಿವ್ ಮ್ಯಾಕ್ಸ್ ಆಕ್ಟಿವಿಟಿ ಆಗ್ತಾ ಇದ್ದೆ. ಬಟ್ ಈ ವರ್ಷ ನಂದು ಕಲರ್ ಚೇಂಜ್ ಆಗ್ಬಿಟ್ಟಿದೆ. ಎಲೆಗಳು ಹಳದಿ ಆಗಿದೆ ಅಂತ? ಹಳದಿ ಆಗಿದೆ. ಮತ್ತೆ ಗೊನೆನು ಹೋದ ವರ್ಷ ಚೆನ್ನಾಗಿತ್ತು, ಒಂದೇ ವರ್ಷಕ್ಕೆ ಚೆನ್ನಾಗಿತ್ತು. ಈ ವರ್ಷ ಡಲ್ ಆಗ್ಬಿಟ್ಟಿದೆ. ಅಂದ್ರೆ ಎಲೆಗಳಲ್ಲಿ ಹಳೆ ಎಲೆಗಳ ಇಲ್ಲ ಕಂಪ್ಲೀಟ್ ಗಿಡದಲ್ಲಿರೋ ಎಲ್ಲಾ ಎಲೆಗಳು ಹಳದಿ ಆಗಿದ್ಯಾ ಗಮನಿಸಿದಿರಾ? ಅಲ್ಲ, ಹಳೆ ಎಲೆಗಳು. ಅದು ಕೆಲವು ಯೆಲ್ಲೋ ಕಲರ್ ಆಗಿದೆ, ಕೆಲವು ಇದಾಗಿದೆ. ಅದು ಏನಂತ ಗೊತ್ತಾಯ್ತು, ಶೀತನ. ಒಂದ್ ಕಾರಣ ಇರ್ಬೋದು. ನೀವು ಎಲೆಗಳನ್ನ ಗಮನಿಸಿದ್ರ ಎಲೆ ಕೆಳಗಡೆ ಯಾವ್ದಾದ್ರು ರಸ ಇರೋ ಕೀಟಗಳು ಇರೋ ಸಾಧ್ಯತೆ ಇದೆ. ಇವತ್ತು ಅಡಿಕೆ ತೋಟಗಳಲ್ಲೂ ರಸ ಇರೋ ಕೀಟಗಳಿದೆ, ಮೈಟ್ಸ್ ಅಥವಾ ಮತ್ತೊಂದು ಸ್ಕೇಲ್ ಇನ್ಸೆಕ್ಟ್ಸ್ ಅಂತ ಕರಿತೀವಿ. ಅದೇನು ಇಲ್ಲ ಅಂತಂದ್ರೆ ಹಳೆ ಎಲೆಗಳು ಹಳದಿ ಆಗ್ತಾ ಇದೆ ಅಂದ್ರೆ ಸಾರಜನಿಕ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುತ್ತೆ, ನೈಟ್ರೋಜನ್ ಕಂಟೆಂಟ್ ಅಲ್ಲಿ ವ್ಯತ್ಯಯ ಆಗಿರುತ್ತೆ. ಸೊ ಅಂದ್ರೆ ನೀವು ಮಣ್ಣು ಪರೀಕ್ಷೆ ಮಾಡಿಸಿದ್ರ ಯಾವತ್ತಾದ್ರೂ? ಇಲ್ಲ ಸರ್, ಮುಂಚೆ ಎಲ್ಲ ಒಂದ್ಸರಿ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಯಾವ ಒಂದು ಪೋಷಕಾಂಶದ ಕೊರತೆ ಇದೆ ಅನ್ನೋದು ಗೊತ್ತಾಗುತ್ತೆ. ಅಥವಾ ಯಾವ್ದಾದ್ರು ಪೋಷಕಾಂಶ ಜಾಸ್ತಿ ಇದ್ರೂ ಇದು ಇಂಪ್ಯೂರಿಟಿ ಬರುತ್ತೆ. ಸೊ ಇದನ್ನ ಪರೀಕ್ಷೆ ಮಾಡಿ ಕಂಡ್ಕೋಬಹುದು. ಒಂದು ಮೇಜರ್ ಹೇಳೋದು ಆತರ ಹಳದಿ ಆದಾಗ ಒಂದು ರಸ ಇರೋ ಕೀಟಗಳು ಅಥವಾ ಈ ನ್ಯೂಟ್ರಿಷನ್ ಏನ್ ಹೇಳ್ತೀವಿ ಇದ್ರಲ್ಲಿ ಇಂಬ್ಯಾಲೆನ್ಸ್ ಆಗಿರ್ತಕ್ಕಂಥದ್ದು. ವರ್ಷಕ್ಕೆ ಎಷ್ಟು ಬಾರಿ ಉಪಯೋಗಿಸ್ತಾ ಇದ್ದೀರಾ ನೀವು ಆಕ್ಟಿವ್ ಮ್ಯಾಕ್ಸ್ ನ? ಎಲ್ಲದು ಒಟ್ಟು 3 ಒಂದೇ ಸತಿ ಆಗ್ತಾ ಇದ್ದೀನಿ ಸರ್ ನಾನು. 3 ಅಂದ್ರೆ ಯಾವ್ದು ಆಕ್ಟಿವ್ ಝೈಮ್ ಯೂಸ್ ಮಾಡ್ತಾ ಇದ್ದೀರಾ? ಆಕ್ಟಿವ್ ಝೈಮ್, ಆಕ್ಟಿವಿಟಿ, ಆಕ್ಟಿವ್ ಝೈಮ್, ಆಕ್ಟಿವ್ ಮ್ಯಾಕ್ಸ್ 3. ಸೊ ಅಲ್ಲ, ಇನ್ನು ಮುಂದೆ ಆಕ್ಟಿವ್ ಮ್ಯಾಕ್ಸ್ ಆಕ್ಟಿವಿಟಿ ಎರಡನ್ನೇ ಉಪಯೋಗಿಸ್ತಾ ಹೋಗಿ. ಕಳೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ? ಸರ್ ನಾನು ಬೇಸಾಯನೇ ಕಮ್ಮಿ. ಮತ್ತೆ ಅದರಲ್ಲಿ ಕೆಳಗಡೆ ನಾನು ಈ ಹಸಿರು ಎಲೆ ಗೊಬ್ಬರ ಮಾಡ್ತೀವಿ. ಅದು ಮಾತ್ರ ಒಳ್ಳೆ ಸೂಪರ್ ಆಗಿ ಇದೆ. ಅದು ಫುಲ್ ಗ್ರೋತಿಂಗ್ ಅಂದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಡಿಕೆ ಮಾತ್ರ ಸ್ವಲ್ಪ ಎಲ್ಲೋಶ ಆಗಿದೆ. ಸೊ ಅಂದ್ರೆ ಇಲ್ಲಿ ನಿಮ್ಗೆ ಅರ್ಥ ಆಗಿರುತ್ತೆ, ನೀವು ಕೊಡ್ತಕ್ಕಂತ ಪೋಷಣೆ ಏನಿದೆ ಆ ಗ್ರೀನ್ ಮೆನ್ಯೂರ್ ಬೆಳೆಸಿದಿರಲ್ಲ ಆ ಗಿಡಗಳು ಅವು ಫಾಸ್ಟ್ ಆಗಿರ್ತವೆ, ರೂಟ್ಸ್ ಆಕ್ಟಿವ್ ಆಗಿರ್ತವೆ, ಅವು ತಗೊಳ್ತಾ ಇದಾವೆ. ಇದು ನಿಧಾನ, ಅಡಿಕೆ ತೋಟದಲ್ಲಿ ಪ್ರೋಸೆಸ್ ನಿಧಾನ ನಡೆಯೋದು. ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಪೋಷಣೆ ಸಿಗ್ತಾ ಇಲ್ಲ. ಜಸ್ಟ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಷ್ಟೇ. ಇದು ನನ್ನ ರೆಕಮೆಂಡೇಶನ್, ಒಂದ್ಸರಿ ಮಣ್ಣು ಪರೀಕ್ಷೆ ಮಾಡೋದು ಒಳ್ಳೇದು ಅನ್ಸುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಆಕ್ಟಿವ್ ಮ್ಯಾಕ್ಸ್ ಅಪ್ಲಿಕೇಶನ್ ಖಂಡಿತ ಸಿಗುತ್ತೆ. ಇದೊಂದು ಗ್ರಾಜುಯಲ್ ಪ್ರೋಸೆಸ್. ಈಗ ಆಕ್ಟಿವ್ ಮ್ಯಾಕ್ಸ್ ಅಲ್ಲಿ ಈಗ ಮತ್ತೆ ಈಗ ನಾನು ಮುಂಚೆ 4 ತಿಂಗಳಿಗೆ ಈಗ 2 ತಿಂಗಳಿಗೆ ಒಂದ್ಸತಿನೇ ಹಾಕಕ್ ಶುರು ಮಾಡಿದೀನಿ. ಸೊ ಈಗ ಎಷ್ಟು ಅಪ್ಲಿಕೇಶನ್ ಆಗಿದೆ? 3 ಇಯರ್ಸ್ ಇಂದ ಮತ್ತೆ ಈಗ ನಾನು ಈ ವರ್ಷದಲ್ಲಿ ಈಗ ಜನವರಿಯಿಂದ ಇಲ್ಲಿಗೆ 2 ಸತಿ ಮಾಡಿದೀನಿ. ಸ್ವಲ್ಪ ಕಲರ್ ಚೇಂಜ್ ಅನಿಸ್ತಾ ಇದೆ. ಓಕೆ. ಅದಕ್ಕೆ ನಾನೀಗ ತಾಳ್ಮೆ ಬೇಕಲ್ಲ, ತಾಳ್ಮೆಯಿಂದ ಕಾಯ್ತಾ ಇರ್ತೀನಿ. ಏನಿಲ್ಲ, ಅದನ್ನೇ ನಾನು ಹೇಳಿದ್ದು. ಇದು ಇನ್ಸ್ಟೆಂಟ್ ಆಗಿ ಬರೋ ಅಂತದಲ್ಲ, ಮಣ್ಣಿನ ಮುಖಾಂತರ ಅದು ಗ್ರಾಜುಯಲ್ ಪ್ರೋಸೆಸ್ ಆಗೋದು. ಜೊತೆಗೆ ಒಂದ್ಸರಿ ಸಾಯಿಲ್ ಟೆಸ್ಟ್ ಮಾಡಿಸೋದು ಒಳ್ಳೇದು. ನಿಮ್ಗೊಂದು ಡೇಟಾ ಇರುತ್ತೆ, ನಿಮ್ಮಲ್ಲಿ ಪರ್ಮನೆಂಟ್ ಆಗಿ ಒಂದು ಡೇಟಾ ಇರುತ್ತೆ. ಸಾಯಿಲ್ ಟೆಸ್ಟ್ ಮಾಡಿಸಿದಾಗ ಯಾವುದಕ್ಕೆ ಗಮನ ಕೊಡಬೇಕು ಅನ್ನೋದು ಅರ್ಥ ಆಗುತ್ತೆ ನಿಮ್ಗೆ. ಇದುವರೆಗೂ ಯಾಕೆಂದ್ರೆ ನಾನು ಬೇರೆಯವ್ರಿಗೆ ಪ್ರಮೋಟ್ ಮಾಡ್ಬೇಕಾದ್ರೆ ನಾನು ನಂದು ಚೆನ್ನಾಗಿರ್ಬೇಕಲ್ಲ, ಆ ಉದ್ದೇಶಕ್ಕೆ ನಾನು ಯಾರಿಗೂ ಪ್ರಮೋಟ್ ಮಾಡ್ಲಿಕ್ಕೂ ಭಯ ಆಗತ್ತೆ. ಅದಕ್ಕೆ ಎಸ್ ಖಂಡಿತ. ಸೊ ಆ ರೀತಿ ಮಾಡಿ ನೀವು ಸಾಯಿಲ್ ಟೆಸ್ಟ್ ಮಾಡಿಸಿ ಒಂದು ನಿಮ್ಮ ಸಾಯಿಲ್ ಸ್ಟೇಟಸ್ ಏನಿದೆ ಅದನ್ನ ಕಂಡುಕೊಳ್ಳಿ.
ಆಮೇಲೆ ಸೂಕ್ಷ್ಮಾಣು ಜೀವಿಗಳು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಇದೆ. ನೀವು ಗ್ರೀನ್ ಮೆನ್ಯೂರ್ಗೆ ಹೆಚ್ಚು ಪೋಷಣೆ ಹೋಗ್ತಾ ಇದೆ ಅನ್ಸುತ್ತೆ, ಅದನ್ನ ನೋಡಿ, ಅದನ್ನ ಮ್ಯಾನೇಜ್ ಮಾಡ್ಕೊಡಿ. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಕಡೆ ಆಕ್ಟಿವ್ ಮ್ಯಾಕ್ಸ್ ಮತ್ತೆ ಆಕ್ಟಿವ್ ಝೈಮ್ ಕೊಡ್ತಿದ್ರ, ಎರಡು ನೆಸೆಸಿಟಿ ಇಲ್ಲ, ರೈತರಿಗೆ ಖಂಡಿತ ಹೊರೆ ಆಗುತ್ತೆ. ಇದೇ ಕಾರಣಕ್ಕೆ ನಾವು ಕೊಡ್ಬೇಕಾಗಿರೋದು ಬರೀ ಆಕ್ಟಿವಿಟಿ ಮತ್ತೆ ಆಕ್ಟಿವ್ ಮ್ಯಾಕ್ಸ್ ಮಾತ್ರ. ಆಕ್ಟಿವ್ ಮ್ಯಾಕ್ಸ್ ಕೊಟ್ಟ ಮೇಲೆ ಆಕ್ಟಿವ್ ಝೈಮ್ ಕೊಡೋ ಅವಶ್ಯಕತೆ ಇಲ್ಲ. ಎಸ್, ನೆಕ್ಸ್ಟ್ ಕ್ವಶನ್. ಸರ್ ಗುಡ್ ಮಾರ್ನಿಂಗ್ ಸರ್, ವಾಯ್ಸ್ ಕೇಳ್ತಾ ಇದೆ ಸರ್? ಕೇಳ್ತದೆ, ಹೇಳಿ. ಸರ್, ನಮ್ಮ ಒಂದು ಭಾಗದಲ್ಲಿ, ನಾವು ಹಾವೇರಿ ಡಿಸ್ಟಿಕ್ ಹಂಸಭಾವಿ ಭಾಗದ ಸರ್, ನಮ್ಮಲ್ಲಿ ಶುಂಠಿ ಸಿಕ್ಕಾಪಟ್ಟೆ ಬೆಳೀತಿದ್ದಾರೆ ರೈತರು. 100 ಎಕರೆ, 20 ಎಕರೆ, 50 ಎಕರೆ, 150 ಎಕರೆ ಗಂಟ್ಲೆ ಬೆಳೀತಿದ್ದಾರೆ. ನಾವು ಫಸ್ಟ್ ಆಕ್ಟಿವಿಟಿ ಮತ್ತು ಆಕ್ಟಿವ್ ಮ್ಯಾಕ್ಸ್ ಅನ್ನ ಕೊಟ್ಟಾಗ ಶುಂಠಿ ಕೊಳಿ ರೋಗ ಬರಕ್ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ನಾವೇನ್ ಮಾಡಿದ್ವಿ, ಮ್ಯಾಕ್ಸ್ ಅನ್ನ ಬದಲಾಯಿಸಿ ಜೈಮ್ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ಜೈಮ್ ಕೊಟ್ಟಾಗ ನಮಗೆ ಕೊಳಿ ರೋಗ ಬರ್ಲಿಲ್ಲ. ಇದು ಏನ್ ವ್ಯತ್ಯಾಸ ಅನ್ನೋದು ನಮ್ಗೆ ಗೊತ್ತಾಗ್ಲಿಲ್ಲ. ಹಿಂಗಾಗಿ ನಾವ್ ಏನ್ ಮಾಡಿದ್ವಿ, ಮ್ಯಾಕ್ಸ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಓನ್ಲಿ ಶುಂಠಿ ಬೆಳೆಗೆ ಜೈಮ್ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ಓನ್ಲಿ ಆಕ್ಟಿವಿಟಿ ಮತ್ತೆ ಆಕ್ಟಿವ್ ಜೈಮು. ಇದು ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ಲಿಲ್ಲ. ನಾವು ಒಬ್ಬ ರೈತರು ಅಂತಂದಿನಲ್ಲ, ಒಂದು 5-6 ಜನ ರೈತರು ಕೊಟ್ಟಾಗ ಸೇಮ್ ಇದೇ ಪ್ರಾಬ್ಲಮ್ ಅನ್ನ ಹೇಳಿದ್ರು, ಮ್ಯಾಕ್ಸ್ ಕೊಳಿ ಬರುತ್ತೆ, ನೀವು ಜೈಮ್ ಕೊಡಿ ಅಂತಂದೇಳಿ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಇದು ಡಿಫ್ರೆಂಟ್ ಅನ್ನೋದು ಗೊತ್ತಾಗ್ಲಿಲ್ಲ. ಯುಮಿಕ್ ಆಸಿಡ್ ಇರೋದ್ರಿಂದ ಏನಾರ ಕೊಳಿ ಬರ್ತಾ ಇದೆ ಅನ್ನೋ ಶುಂಠಿಗೆ ಅಂತಂದ್ರಿ. ಖಂಡಿತ ಇಲ್ಲ, ಇದು ಒಂದು ಕೋಇನ್ಸಿಡೆನ್ಸ್ ಅಥವಾ ಕಾಕತಾಳೀಯ ಆಗಿರಬಹುದು. ಆಕ್ಟಿವ್ ಝೈಮ್ ನ ಅಪ್ಗ್ರೇಡೆಡ್ ವರ್ಷನ್ನೇ ಆಕ್ಟಿವ್ ಮ್ಯಾಕ್ಸ್. ಜೊತೆಗೆ ಈ ಕೊಳೆ ರೋಗ ಏನ್ ಬರುತ್ತಲ್ಲ, ಅದು ಭೂಮಿಯಲ್ಲಿರ್ತಕ್ಕಂಥ ರೋಗಾಣುಗಳಿಂದ ಬರ್ತಾ ರೋಗ. ಭೂಮಿನಲ್ಲಿರುತ್ತೆ, ಅದು ಮಣ್ಣಲ್ಲಿರ್ತಕ್ಕಂಥ ರೋಗಾಣುಗಳು, ಕೊಳೆ ರೋಗ ಉಂಟು ಮಾಡತಕ್ಕಂಥ ರೋಗಾಣುಗಳು. ಆಮೇಲೆ ತೇವಾಂಶ ಜಾಸ್ತಿ ಇದ್ದಾಗ ಇವು ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಮಲ್ಟಿಪ್ಲೈ ಆಗುತ್ತೆ. ನೀವು ಆಕ್ಟಿವಿಟಿ ಉಪಯೋಗಿಸಿದಾಗ ತೇವಾಂಶ ಹೇಗಿತ್ತು ಅದನ್ನ ನೋಡ್ಬೇಕಾಗುತ್ತೆ. ನೆನ್ನೆ ಶೇರಿಂಗ್ ಅಲ್ಲಿ ಒಬ್ರು ಹೇಳ್ತಾ ಇದ್ರಲ್ಲ, ಆ ರೀತಿ ತೇವಾಂಶ ಜಾಸ್ತಿ ಇದ್ದಾಗ ನಿಮ್ ಬ್ಲಾಕ್ ಸಾಯಿಲ, ರೆಡ್ ಸಾಯಿಲ? ರೆಡ್ ಸಾಯಿಲ್ ಸರ್, ಕೆಂಪು ರೆಡ್ ಸಾಯಿಲ್. ಓಕೆ, ಅದ್ರಲ್ಲಿ ಅಷ್ಟು ಪ್ರಾಬ್ಲಮ್ ಇರಲ್ಲ, ಸ್ಟಾಗ್ನೇಟ್ ಆಗಲ್ಲ ನೀರು. ಜೊತೆಗೆ ತೇವಾಂಶ ನಿರ್ವಹಣೆ ಮುಖ್ಯ. ಕೊಳೆ ರೋಗ ನಿರ್ವಹಣೆ ಮಾಡ್ಬೇಕು ಅಂದ್ರೆ ತೇವಾಂಶ ನಿರ್ವಹಣೆ ತುಂಬಾ ಮುಖ್ಯ. ಆಕ್ಟಿವಿಟಿ ಅಲ್ಲಿ ಬೇಕಾಗಿದ್ಯಾ ನೋಡಿ, ಪರ್ಟಿಕ್ಯುಲರ್ ನೀವು ಅಪ್ಲೈ ಮಾಡ್ತಿರಲ್ಲ ಆಕ್ಟಿವ್ ಮ್ಯಾಕ್ಸ್, ಆ ಟೈಮ್ ಅಲ್ಲಿ ಭೂಮಿನಲ್ಲಿ ತೇವಾಂಶ ಹೇಗಿದೆ. ಯೂಸಲಿ ಇದು ಕೊಳೆ ರೋಗ ಬರೋದು ಮಳೆ ಜಾಸ್ತಿ ಬೀಳಕ್ ಶುರುವಾಗುತ್ತಲ್ಲ, ಕಂಟಿನ್ಯೂಸ್ ಆಗಿ ಬಿಸಿಲು ಕಡಿಮೆ ಆಗುತ್ತೆ, ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ. ಆ ವಾತಾವರಣದಲ್ಲಿ ಕೊಳೆ ರೋಗ ತೀವ್ರತೆ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ಮತ್ತೆ ನೀವು ಆಕ್ಟಿವಿಟಿ ಕೊಡ್ಲೇಬೇಕು ಅನ್ನೋದಕ್ಕೆ ಫಿಕ್ಸ್ ಆಗಿ ಕೊಟ್ಟಾಗ ಇದು ಒಂದು ಸೈಡ್ ಎಫೆಕ್ಟ್ ಆಗೋ ಸಾಧ್ಯತೆ ಇರ್ತದೆ. ಇದು ಎಫೆಕ್ಟ್ ಅಂತ ಹೇಳಲ್ಲ, ಇದು ನಾವು ಜ್ಞಾನ ಇಲ್ಲದೆ ಉಪಯೋಗಿಸಿ ನಾವು ಮಾಡ್ಕೊಳ್ಳೋ ತೊಂದರೆ ಅಂತ ಹೇಳ್ಬೋದು. ಪ್ರಾಡಕ್ಟ್ ನ ಬ್ಲೇಮ್ ಮಾಡೋದು ಬೇಡ, ಉಪಯೋಗಿಸೋ ರೀತಿನಲ್ಲಿ ಏನು ಲೋಪದೋಷ ಇದೆ ಅದನ್ನ ಕಂಡ್ಕೊಳ್ಬೇಕಾಗುತ್ತೆ. ಇದು ಜಸ್ಟ್ ಕೋಇನ್ಸಿಡೆನ್ಸ್. ಆಕ್ಟಿವ್ ಝೈಮ್ ಅಲ್ಲಿ ಸಮಸ್ಯೆ ಆಗಬಹುದು, ಯಾಕಂದ್ರೆ ಹಾರ್ಮ್ಫುಲ್ ಕೆಮಿಕಲ್ಸ್ ಅದರಲ್ಲಿ ಸೇರ್ಕೊಳ್ಳೋ ಅವಕಾಶ ಇರೋದ್ರಿಂದಲೇ ಅದನ್ನ ಅಪ್ಗ್ರೇಡ್ ಮಾಡಿ ಆಕ್ಟಿವ್ ಮ್ಯಾಕ್ಸ್ ನ ತಯಾರಿಸಿರ್ತಕ್ಕಂಥದ್ದು. ನೀವು ಬೇರೆ ಕಡೆ ಇದನ್ನ ಪ್ರಯೋಗ ಮಾಡಿ ಪರೀಕ್ಷೆ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇದು ಸೈಂಟಿಫಿಕಲಿ ಯಾವುದೇ ಕಾರಣ ಇಲ್ಲ, ಅದಕ್ಕೂ ಇದಕ್ಕೂ ಅದು ಉಪಯೋಗಿಸಿ ರೋಗ ಬಂತು ಇದರಲ್ಲಿ ಹೋಯ್ತು ಅನ್ನೋದಕ್ಕೆ ಒಂದು ಲಾಜಿಕ್ ಇಲ್ಲ. ಸರ್, ಇನ್ನೊಂದು ಕ್ವಶನ್ ಸರ್. ಈಗ ತೇವಾಂಶ ಜಾಸ್ತಿ ಇದ್ದು ಮಳೆ ಜಾಸ್ತಿ ಇದ್ದ ನಾವು ಆಕ್ಟಿವಿಟಿನ ಕೊಡದಂಗ ಬರೀ ಮ್ಯಾಕ್ಸ್ ಒಂದೇ ಕೊಡಬಹುದಾ? ಮ್ಯಾಕ್ಸ್ ಒಂದೇ ಕೊಡಬಹುದು. ಜೊತೆಗೆ ನೀವು ಕೊಟ್ಟ ದಿವಸದಲ್ಲಿ ಅವತ್ತಿನ ಪರಿಸ್ಥಿತಿನಲ್ಲಿ ಹೆಚ್ಚು ಮಳೆ ಆಗಿದ್ರೆ, ನೀರ್ ನಿಂತಿದ್ರೆ ಇದು ಬೀದೋಗೋ ಚಾನ್ಸಸ್ ಇರ್ತದೆ. ಅವಾಗ ಇದ್ರ ಬೆನಿಫಿಟ್ ಸಿಕ್ಕಿರಲ್ಲ. ಇದೆಲ್ಲ ಅಂಶಗಳನ್ನ ಮನಗಾಣಬೇಕಾಗ್ತದೆ. ವೈಜ್ಞಾನಿಕವಾಗಿ ಈ ಫ್ಯಾಕ್ಟ್ ಎಲ್ಲ ನಾನು ಏನ್ ಪ್ರೆಸೆಂಟ್ ಮಾಡಿದೆ ಈಗ ಅರ್ಥ ಆಗಿರುತ್ತೆ ನಿಮ್ಗೆ, ಆಕ್ಟಿವ್ ಮ್ಯಾಕ್ಸ್ ಎಷ್ಟು ಪವರ್ಫುಲ್ ಅನ್ನೋದು. ಸೊ ಆ ರೀತಿ ಒಂದು ಅರ್ಥ ಮಾಡ್ಕೊಳ್ಳೋದು ಬೇಡ. ಆಕ್ಟಿವ್ ಝೈಮ್ ಕೊಟ್ಟಿದ್ದಕ್ಕೆ ಅದು ಪರಿಹಾರ ಆಯ್ತು, ಆಕ್ಟಿವ್ ಮ್ಯಾಕ್ಸ್ ಇಂದ ಸಮಸ್ಯೆ ಬಂತು ಅಂತ. ಆಕ್ಚುಲಿ ಇದು ಯಾವುದೇ ಪ್ರಾಡಕ್ಟ್ ನಲ್ಲೂ ರೋಗಾಣುಗಳಿರಲ್ಲ, ರೋಗಾಣುಗಳಿರೋದು ಮಣ್ಣಲ್ಲಿ. ಅರ್ಥ ಆಯ್ತು ಅನ್ಸುತ್ತೆ? ಅರ್ಥ ಆಯ್ತು ಸರ್. ನಾನು ನಿನ್ನಿದ್ದ ಅದೇ ತೆರೆಯಲ್ಲಿ ಕೊರತಾ ಇತ್ತು. ಇಷ್ಟೊಂದು ಕಂಟೆಂಟ್, ಇಷ್ಟೊಂದು ಗ್ರೋತ್ ಪರ್ಮಿಷನ್ ಇರ್ತಕ್ಕಂಥ ಮ್ಯಾಕ್ಸ್ ಆದ್ರೆ ಇದು ಯಾಕೆ ಈ ತರ ಆಗ್ತಾ ಇದೆ ಅಂತಂದೇಳಿ ಈಗ ಇನ್ನೂ ಕ್ಲಿಯರ್ ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಅಂಡ್ ವೇಣುಗೋಪಾಲ್ ಸರ್, ಇಷ್ಟು ಡಿಟೇಲ್ಡ್ ನಾಲೆಡ್ಜ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವೇಣುಗೋಪಾಲ್ ಸರ್. ಅಂಡ್ ನಂದೊಂದೇ ಕ್ವಶನ್, ಈಗ ನಾನು ಕೆಲವು ಸರಿ ನಾನು ಆಕ್ಟಿವ್ ಮ್ಯಾಕ್ಸ್ ನ 2 ml 1 ಲೀಟರ್ ನೀರಿಗೆ 2 ml ಅಂತ ಕೇಳ್ದಂಗೆ ಜ್ಞಾಪಕ ಇತ್ತು ಸರ್ ಕಂಪ್ನಿನಲ್ಲಿ, ಇವರು ASM ಸರ್ ಹೇಳುವಾಗ. ಹಾಗಾಗಿ ನಾನು 2 ml ರೆಕಮೆಂಡ್ ಮಾಡಿದ್ದೀನಿ. ಅದೇನಾರ ಚೇಂಜ್ ಇದಾಗುತ್ತೆ ಸರ್? ತೊಂದರೆ ಏನಾರ ಆಗುತ್ತಾ? ತೊಂದರೆ ಆಗ್ಲೇಬೇಕು ಅಂತ ಏನಿಲ್ಲ.
ಆಗ ಸಾಧ್ಯತೆ ಇರುತ್ತೆ. 1 to 2 ml ಅಂತ ಅವ್ರು ಹೇಳಿರೋದು. ಅಂದ್ರೆ ಕೆಲವು ಸ್ಟೇಜಸ್ ಅಲ್ಲಿ 1 ml, ಕೆಲವು ಸ್ಟೇಜಸ್ ಅಲ್ಲಿ 2 ml. ಈಗ ನೀವು ನೀವ್ ಹೇಳಿರೋದು ಸರಿ ಇದೆ, ಅಲ್ಲಿ ಟೆಕ್ನಾಲಜಿ ಪ್ರಕಾರ ಕರೆಕ್ಟ್ ಆಗಿದೆ. ಈಗ ನೀವ್ ಯಾವ್ದೋ ಒಂದ್ ಸನ್ನಿವೇಶದಲ್ಲಿ ಹೇಳಿರ್ತೀರಾ, ಅದು ಅಲ್ಪಾವಧಿ ಬೆಳೆ ಆಗಿದ್ದು 10-12 ದಿವಸದ ಸಸ್ಯ ಆಗಿದ್ರೆ ಇವರು 2 ml ಹಾಕೊಂಡಿದ್ದು ಒಡೆಯ ರೀತಿನಲ್ಲೂ ಕಂಪ್ಲೀಟ್ ಸ್ನಾನ ಮಾಡಿಸೋ ರೀತಿನಲ್ಲಿ ಹೊಡೆದಿದ್ರೆ ಗಿಡಕ್ಕೆ ಎಫೆಕ್ಟ್ ಆಗುತ್ತೆ. ಅದು ಎಲೆ ಶ್ರಿಂಕ್ ಆಗುತ್ತೆ. ನಮ್ದು ಹೈಲಿ ಕಾನ್ಸಂಟ್ರೇಟೆಡ್. ರೈತರಲ್ಲಿ ಏನು ಒಂದು ಮನ್ಸಲ್ಲಿ ಇದೆ ಅಂದ್ರೆ, ನಾವ್ ಇದನ್ನ ಗ್ರೋತ್ ಪ್ರಮೋಟರ್ ಅಂತ ಹೇಳಿರ್ತೀವಿ. ಯೂಶಲಿ ಅಂಗಡಿಗಳಲ್ಲಿ ಕೂಡ ಕ್ಲಿನಿಕ್ಗಳಲ್ಲಿ ಕೂಡ ಗ್ರೋತ್ ಪ್ರಮೋಟರ್ನ ಅಳತೆ ಮೀರಿ ಉಪಯೋಗಿಸ್ತಾರೆ. ಅಲ್ಲೇನ್ ಸೈಡ್ ಎಫೆಕ್ಟ್ ಆಗಲ್ಲ, ಅವು ಕಾನ್ಸಂಟ್ರೇಟೆಡ್ ಅಲ್ಲ. ಅದೇ ಭಾವನೆಯಲ್ಲಿ ಇದನ್ನು ಹೆಚ್ಚಿನ ಕಾನ್ಸಂಟ್ರೇಷನ್ ಹಾಕಿ ಬೆಳೆ ಹಾಳು ಮಾಡ್ಕೊಂಡಿರೋ ಉದಾಹರಣೆ ಇದೆ. ನಾನು ಸುಮಾರು ಫೋಟೋಗಳು ನನಗೆ ಕಳಿಸಿದ್ದಾರೆ, ಕೋಸಿನ ಬೆಳೆ ಹಾಳಾಗಿರೋದು, ಇದೆಲ್ಲ ನಾನು ಗಮನಿಸಿದ್ದೀನಿ. ಇದು ಜಾಗೃತವಾಗಿರ್ಬೇಕು. ಬೆಳೆ ಯಾವುದು, ಕೆಲವೀಗ ಕಂಪ್ಲೀಟ್ ಹೂವು ಅರಳಿ ನಿಂತಿರ್ತವೆ. ಆ ಟೈಮಲ್ಲಿ ನೀವು ಆಕ್ಟಿವ್ ಮ್ಯಾಕ್ಸ್ ಅದ್ರ ಮೇಲೆ ಸ್ಪ್ರೇ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಮಾಡಬೇಕು. ಇಲ್ಲ ಅಂದ್ರೆ ಬ್ಲಾಕ್ ಲಿಕ್ವಿಡ್ ಏನಿರುತ್ತೆ, ಡ್ರಾಪ್ಲೆಟ್ಸ್ ಹಾಗೆ ಕೂತ್ಕೊಂಡು ಕಲರ್ ಶೇಡ್ ಆಗುತ್ತೆ. ಇದನ್ನೆಲ್ಲ ಗಮನಿಸಿ ರೆಕಮೆಂಡ್ ಮಾಡ್ಬೇಕಾಗುತ್ತೆ. ಪ್ರಾರಂಭದ ಹಂತದಲ್ಲಿ 2 ಫೇಸ್ ಏನ್ ಹೇಳಿದೆ ನಾನು, ಬೆಳವಣಿಗೆ ಅಂತ ವೆಜಿಟೇಟಿವ್ ಗ್ರೋತ್ ಮತ್ತೆ ಫ್ಲವರಿಂಗ್ ಸ್ಟೇಜ್, 2 ಹಂತಗಳಲ್ಲಿ 1 ಲೀಟರ್ ನೀರಿಗೆ 1 ml. ಓಕೆ, ಫ್ರೂಟ್ ಸೆಟ್ಟಿಂಗ್ ಆಗಿರುತ್ತಲ್ಲ, ಕಾಯಿ ಮಾಗೋ ಹಂತ, ಅವಾಗ ರೆಕಮೆಂಡ್ ಮಾಡ್ತೀವಲ್ಲ, ಅವಾಗ 2 ml. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸರ್, ವೇಣುಗೋಪಾಲ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಜೊತೆಗೆ ನಂದು ಕ್ವಶನ್ಸ್ ಏನಂದ್ರೆ, ಅವಾಗೆ ಅವರು ಅಡಿಕೆದು ಹೇಳ್ತಾ ಇದ್ರಲ್ಲ ಸರ್, ಅವರು ಅಡಿಕೆ ಮರಕ್ಕೆ ಎಷ್ಟು ಪ್ರಮಾಣ ಯೂಸ್ ಮಾಡಿದ್ದಾರೆ ಅನ್ನೋದು ಒಂದು ಕ್ವಶನ್. ಅದು ಹೇಳಿಲ್ಲ ಅವರು. ಒಂದು ಗಿಡಕ್ಕೆ ಇಷ್ಟೇ ಅಂತ ಇರುತ್ತಲ್ಲ ಸರ್, ಅದು ಯಾಕೆಂದ್ರೆ ನಮಗೂ ಮೈಂಡ್ ಅಲ್ಲಿ ಇರುತ್ತಲ್ಲ ಈ ತರ ಅಂತ. ಮತ್ತೆ ಇಂಥ ಪರಿಸ್ಥಿತಿಯಲ್ಲಿ ಗೋಲ್ಡ್ ಯೂಸ್ ಮಾಡ್ಬೋದಾ? ಆಕ್ಟಿವ್ ಗೋಲ್ಡ್ ಮ್ಯಾಕ್ಸ್ ಜೊತೆಗೆ ಗೋಲ್ಡ್ ಯೂಸ್ ಮಾಡಿದ್ರೆ ಭೂಮಿ ಫಲವತ್ತತೆ ಏನಾದ್ರೂ ಕಳ್ಕೊಂಡಿದ್ರೆ ಅದನ್ನ ಮತ್ತೆ ವಾಪಸ್ ತರೋ ಚಾನ್ಸಸ್ ಇರುತ್ತೆ, ಮತ್ತೆ ಇದು ಅಂತ ಹೇಳ್ತೀವಲ್ಲ. ಸೊ ಅದೊಂದು ಕ್ವಶನ್ ಇದೆ, ಅದನ್ನ ಒಂದ್ ಸ್ವಲ್ಪ ಹೇಳಿ ಸರ್. ಮತ್ತೆ ನೀವು ಇನ್ನೊಂದು ಕ್ವಶನ್ ಇತ್ತು, ಆಲ್ರೆಡಿ ಕ್ಲಿಯರ್ ಮಾಡಿದ್ರಿ. ಓವರ್ ಪ್ರಮಾಣತೆ ಹಾಕಿದಾಗ ಚೆನ್ನಾಗಿರುತ್ತೆ, ಇನ್ನು ಸ್ವಲ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ಬೋದು ಅಂತ ಟೈಮಲ್ಲಿ ಈ ತರ ಪರಿಸ್ಥಿತಿನೂ ಆಗೋ ಚಾನ್ಸಸ್ ಇರುತ್ತಲ್ಲ. ಸೊ ಅದು ಕ್ಲಿಯರ್ ಮಾಡಿದ್ರು ಒಂದು ಕ್ವಶನ್. ಇದು ಮಾತ್ರ ಒಂದು ಕ್ಲಿಯರ್ ಮಾಡಿ ಸರ್. ಮೇಡಮ್, ಮೊದಲನೇದಾಗಿ ಥ್ಯಾಂಕ್ ಯು ವೆರಿ ಮಚ್. ಈ ಕ್ವಶನ್ ಎಲ್ರಿಗೂ ಕ್ಲಾರಿಟಿ ಸಿಗುತ್ತೆ ನೀವು ಕೇಳಿದ ಕ್ವಶನ್ ಇಂದ. ಒಂದು ಫ್ರೆಂಡ್ಸ್, ಆಕ್ಟಿವಿಟಿ ಗೋಲ್ಡ್ ಕೆಲಸ ಮಾಡೋ ರೀತಿ ಎರಡೂ ಒಂದೇ ಸ್ಟ್ರೈಕಿಂಗ್ ಡಿಫ್ರೆನ್ಸ್ ಅಂದ್ರೆ, ಆಕ್ಟಿವಿಟಿ ಗೋಲ್ಡ್ ವೆಜಿಟೇಟಿವ್ ಸೋರ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಸರ್ಫ್ಯಾಕ್ಟೆಂಟ್ ನ ಯೂಸ್ ಮಾಡಿರ್ತಾರೆ. ಕಂಪ್ಲೀಟ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮಾಡೋ ಅಂತ ಬೆಳೆ ಬೆಳೆಯೋರು ಇರ್ತಾರೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ. ಅವರು ಇದನ್ನ ಉಪಯೋಗಿಸಬಹುದು. ಸ್ವಲ್ಪ ಬೆಲೆ ಜಾಸ್ತಿ ಇರೋದ್ರಿಂದ, ಆಮೇಲೆ 5 ಲೀಟರ್ ಕ್ಯಾನ್ ಸಿಗದೆ ಇರೋದ್ರಿಂದ, ಅಡಿಕೆ ತೋಟ, ತೆಂಗಿನ ತೋಟ, ಬಾಳೆ, ದಾಳಿಂಬೆಗೆ ಹೆಚ್ಚಿನ ಮಟ್ಟದಲ್ಲಿ ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡೋರಿಗೆ ಇದು ಆಗುತ್ತೋ ಇಲ್ವೋ ಅನ್ನೋದು ನೋಡ್ಕೋಬೇಕು. ಖಂಡಿತ ಆಕ್ಟಿವಿಟಿ ಗೋಲ್ಡ್ ಯೂಸ್ ಮಾಡಬಹುದು. ಎರಡನೇದು, ಪ್ರಮಾಣ ಹೇಳಿದ್ರಲ್ಲ ಅಡಿಕೆ ತೋಟಕ್ಕೆ, ಇದರಲ್ಲಿ ಡೋಸೇಜ್ ಇಲ್ಲ. ಭೂಮಿಗೆ ಹಾಕುವಾಗ ನೀವು ಈಗ ಸಾವಯವ ಅಂಶ, ಈಗ ನೀರು ನಾನು ಎಷ್ಟು ಕುಡಿಬಹುದು, ಅರ್ಧ ಲೀಟರ್ ಅಂತ ಏನಿಲ್ಲ, ಲೀಟರ್ ಕುಡಿಬಹುದಲ್ವಾ. ಹಾಗೆ ಮಣ್ಣಿಗೆ ಸೇರ್ಸೋದಿಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ಇದು ಸ್ಟ್ರಿಕ್ಟ್ ಕ್ವಾಂಟಿಟಿ ಏನಿಲ್ಲ. ಆಕ್ಚುಲಿ ನಾವು ವೈಜ್ಞಾನಿಕವಾಗಿ ರೆಕಮೆಂಡ್ ಮಾಡೋದು ಗಿಡಗಳ ಸಂಖ್ಯೆನಲ್ಲಿ ರೆಕಮೆಂಡ್ ಮಾಡಲ್ಲ, ಭೂಮಿ ಆಧಾರದ ಮೇಲೆ ಎಕರೆ ಲೆಕ್ಕದಲ್ಲಿ ರೆಕಮೆಂಡ್ ಮಾಡ್ತೀವಿ. ಯಾಕಂದ್ರೆ ಇಡೀ ಭೂಮಿನಲ್ಲಿ ಜೀವಾಣುಗಳು ಜಾಸ್ತಿ ಆಯ್ತು ಅಂದ್ರೆ ಇಡೀ ಭೂಮಿ ಫಲವತ್ತಾಗುತ್ತೆ. ಬೇರುಗಳು ಗಿಡಗಳಿಗೆ, ಮರಗಳಿಗೆ ವಯಸ್ಸಾಗ್ತಾ ಬುಡದಿಂದ ದೂರ ಹೋಗ್ತಾ ಇರ್ತವೆ. ಫೀಡಿಂಗ್ ರೂಟ್ಸ್, ಆಕ್ಟಿವ್ ರೂಟ್ಸ್, ಅಲ್ಲೂ ಸಿಗ್ಬೇಕಲ್ವ ನಮ್ಗೆ ಪೋಷಕಾಂಶಗಳು. ಈ ದೃಷ್ಟಿಯಿಂದ ಭೂಮಿಗೆ ಅಪ್ಲೈ ಮಾಡುವಾಗ ಸ್ಟ್ರಿಕ್ಟ್ ಡೋಸೇಜ್ ಫಾಲೋ ಮಾಡಬೇಕು ಅಂತ ಏನಿಲ್ಲ. ಅವರ ಸಾಮರ್ಥ್ಯ, ಅವರು ಎಷ್ಟು ಬಂಡವಾಳ ತೊಡಗಿಸೋದಕ್ಕೆ ರೆಡಿ ಇದ್ದಾರೆ, ಇದ್ರ ಮೇಲೆ ರೆಕಮೆಂಡ್ ಮಾಡಬಹುದು. ಅಲ್ಪಾವಧಿ ಬೆಳೆಗಳಲ್ಲಿ ಫೋಲಿಯರ್ ಸ್ಪ್ರೇ ಮಾಡುವಾಗ ಮಾತ್ರ ಈ ಡೋಸೇಜ್ ಬಗ್ಗೆ ಗಮನ ಇರಬೇಕಾಗುತ್ತೆ ಮೇಡಮ್. ಸರ್, ವಿಜಯ್ ಸರ್, ಇನ್ನೂ ಡೌಟ್ ಇದೆ. ವೇಣುಗೋಪಾಲ್ ಸರ್, ಮತ್ತೆ ಇಲ್ಲಿ ಒಂದು ಕ್ವಶನ್ ಬರುತ್ತೆ ನೋಡಿ. ಭೂಮಿ ಪರಿಮಾಣ ಇದರಲ್ಲಿ ನೀವು ಯಾವುದೇ ತರ ಅಳತೆ ಇಲ್ಲ ಅಂತ ಹೇಳಿದ್ರಿ. ಫಾರ್ ಎಕ್ಸಾಂಪಲ್, ಈಗ ಅಲ್ಲೇ ಒಂದು ಅಡಿಕೆ ಮರ 1 ವರ್ಷದ್ದು 6 ತಿಂಗಳದ್ದು ಅನ್ಕೊಳ್ಳಿ, ಅರ್ಥ ಆಯ್ತಾ?
ಈಗ 5 ವರ್ಷದ್ದು ಅನ್ಕೊಳ್ಳಿ, 5 ವರ್ಷ ಇದಕ್ಕೆ ಇವಾಗ ನಾವೇ ಹೇಳ್ತೀವಿ ತೆಂಗಿನ ಮರಕ್ಕೆ 25 ml 20 ml, ಅದು ಚಿಕ್ಕ ಮರ ಆದಾಗ ಕಡಿಮೆ ಹಾಕ್ಬೇಕು ಅಂತ. ಈಗ ಮಾವುಗೆ 3 ml ಈ ತರ ಹೇಳ್ತೀವಲ್ಲ ಸರ್, ಇದು ಕ್ಲಾರಿಟಿ ಬೇಕಾಗತ್ತೆ ನಮ್ಗೆಲ್ಲಾನು. ಮೇಡಮ್ ನೀವೇನ್ ಹೇಳ್ತಿದ್ರಿ ಇದೆಲ್ಲ ನಾವ್ ಆಕ್ಟಿವ್ ಮ್ಯಾಕ್ಸ್ ಇಲ್ಲಿ ನಾವು ನಮ್ಮ ಸೈನ್ಸ್ ಮಣ್ಣಿಗೆ ಕೊಡೋದು. ಇದು ಇಲ್ಲಿ ML ಲೆಕ್ಕದಲ್ಲಿ ಖಂಡಿತ ಇದನ್ನ ಅರ್ಥೈಸ್ಕೋಬೇಡಿ. ಮಣ್ಣಿಗೆ ಕೊಡೋದ್ರಿಂದ ಗಿಡ ದೊಡ್ಡದಾಗಿರ್ಲಿ ಚಿಕ್ಕದಾಗಿರ್ಲಿ ಮಣ್ಣಿನ ಆರೋಗ್ಯಕ್ಕೆ ನಮ್ಮ ಗಮನ ಇರೋದು. ಇಲ್ಲಿ ಮಣ್ಣಿನಿಂದ ಪೋಷಕಾಂಶಗಳು ಗಿಡಗಳಿಗೆ ಸಿಗೋದಕ್ಕೆ ಸಹಾಯ ಮಾಡೋ ರೀತಿಯಲ್ಲಿ ಪ್ರಾಡಕ್ಟ್ ನಾವು ಉಪಯೋಗಿಸ್ತಾ ಇದ್ವಿ. ಇಲ್ಲಿ ನಾವು ಈಗ ವೆಲ್ ಪ್ರಾಡಕ್ಟ್ಸ್, ಈಗ ನೋನಿ ದಿನಕ್ಕೆ 1 ಟೈಮ್ ತಗೊಂಡ್ರೆ ಏನ್ ಬೆನಿಫಿಟ್ ಸಿಗುತ್ತೋ ಆ ಟೈಮ್ ಸಿಗುತ್ತೆ, 2 ಟೈಮ್ ತಗೊಂಡ್ರೆ ಏನ್ ಬೆನಿಫಿಟ್ ಸಿಗುತ್ತೋ ಆ ಬೆನಿಫಿಟ್ ಸಿಗುತ್ತೆ. 16 ವರ್ಷದವರಾಗಿರ್ಲಿ 50 ವರ್ಷದವರಾಗಿರ್ಲಿ ಮನುಷ್ಯರು ನೋನಿ ಜ್ಯೂಸ್ ತಗೊಂಡ್ರು ಲೂಸ್ ಮೋಷನ್ಸ್ ಆಗುತ್ತೆ ಸರ್. ಅದು ಅದನ್ನೇ ನಾನು ಹೇಳ್ತಾ ಇರೋದು. 1 ಟೈಮ್ 2 ಟೈಮ್ ಅಂತ ಹೇಳಿದ್ನಲ್ಲ ನಾನು. ಡೋಸೇಜ್ ಬಗ್ಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ನೋನಿನಲ್ಲಿ ML ಅಂತ. ಡೋಸೇಜ್ ಅಲ್ಲ, ನಮ್ಮ ದೇಹಕ್ಕೆ ಸೇರಿಸೋ ಪ್ರಮಾಣ. 1 ಟೈಮ್ ತಗೊಳ್ಳೋದು 2 ಟೈಮ್ ತಗೊಳ್ಳೋದು. ನಿಮಗೆ ಈ ತರ ಡೌಟ್ ಇದ್ದಾಗ, ಈಗ ಅಡಿಕೆ ತೋಟ ಆಗಿರ್ಬೋದು ಮಾವಿನ ತೋಟ ಆಗಿರ್ಬೋದು, ಡೋಸೇಜ್ ಕಡಿಮೆ ಮಾಡ್ಕೊಳ್ಳಿ, ನಂಬರ್ ಆಫ್ ಅಪ್ಲಿಕೇಶನ್ಸ್ ಜಾಸ್ತಿ ರೆಕಮೆಂಡ್ ಮಾಡಿ, ಪ್ರತಿ ತಿಂಗಳು ಅಪ್ಲೈ ಮಾಡೋ ತರ ಹೇಳಿ ಡೋಸೇಜ್ ಕಡಿಮೆನಲ್ಲೇ ಉಪಯೋಗಿಸಬಹುದು. ಖಂಡಿತ ಭೂಮಿಗೆ ಹಾಕುವಾಗ ನೀವು ಒಂದು 4-5 ml ಎಕ್ಸ್ಟ್ರಾ ಹಾಕಿರಿನೂ ಬೆಳೆಗೆ ಏನೂ ತೊಂದರೆ ಆಗಲ್ಲ. ತೋಟಗಾರಿಕಾ ಬೆಳೆಗಳಿಗೆ ಇದು ಖಂಡಿತ, ತರಕಾರಿ ಬೆಳೆಗಳಿಗೆಲ್ಲ, ಅಲ್ಪಾವಧಿ ಬೆಳೆಗಳಿಗಲ್ಲ, ಫೀಲ್ಡ್ ಕ್ರಾಪ್ಸ್ಗೂ ಅಲ್ಲ. ನಾನು ಹೇಳ್ತಾ ಇರೋದು ತೋಟಗಾರಿಕೆ ಬೆಳೆಗಳು, ತೆಂಗು ಮಾವು ಅಡಿಕೆ ಇದೆಯಲ್ಲ, ಇದಕ್ಕೆ ನಾನು ಹೇಳ್ತಾ ಇರೋದು. ಓಕೆ ಸರ್, ಕ್ಲಾರಿಟಿ ಸಿಕ್ತು ಅನ್ಸುತ್ತೆ ಮೇಡಮ್. ಇನ್ನೇನು ಡೌಟ್ ಇದೆಯಾ? ಕ್ಲಾರಿಟಿ ಸಿಕ್ಕಿದ್ರೆ ಥ್ಯಾಂಕ್ ಯು ವೆರಿ ಮಚ್. ನಾನೀಗ ಚಿಲ್ಲಿ ಪ್ಲಾಂಟೇಶನ್ ಕೊಡ್ತಾ ಇದ್ದೀನಿ, ಆಕ್ಟಿವಿಟಿ ಮತ್ತೆ ಆಕ್ಟಿವ್ ಮ್ಯಾಕ್ಸ್. ಸಾಕಷ್ಟು ಜನ ರೈತರು ಕೇಳ್ತಾ ಇದ್ದಾರೆ ಇದನ್ನ ನಾನು ಕೆಮಿಕಲ್ ಜೊತೆ ಬಳಕೆ ಮಾಡ್ಬೋದಾ ಅಂತ. ಸೊ ಈಗ ನಿಮ್ಗೆ ಅರ್ಥ ಆಗಿದೆ. ಆಕ್ಟಿವ್ ಮ್ಯಾಕ್ಸ್ ಅಲ್ಲಿ ನಮ್ಮ ಬಯೋ ಆಕ್ಟಿವ್ ಕಾಂಪೌಂಡ್ಸ್ ಏನಿದೆ, ಸೂಕ್ಷ್ಮಾಣು ಜೀವಿಗಳ ಸ್ಟ್ರೈನ್ಸ್ ಅಂತ ಏನೇನು ಹೇಳ್ತೀವಲ್ಲ, ಅದು ಖಂಡಿತ ಕೆಮಿಕಲ್ ಜೊತೆ ಮಿಕ್ಸ್ ಮಾಡಿದಾಗ ಹಾಳಾಗೋ ಸಾಧ್ಯತೆ ಇರ್ತದೆ. ಕಂಪ್ಲೀಟ್ ಹಾಳಾಗದೆ ಇರ್ಬೋದು, ಸ್ವಲ್ಪ ಉಳಿಯುತ್ತೆ. ಸೊ ಸಿಗೋ ಬೆನಿಫಿಟ್ ಲಿಮಿಟೆಡ್ ಆಗಿರುತ್ತೆ. ಕೆಮಿಕಲ್ ಇಲ್ಲದೆ ಉಪಯೋಗಿಸಿದಾಗ ಅದರಲ್ಲಿ 100% ಅದ್ರಲ್ಲಿ ಏನಿದೆ ಜೀವಾಣುಗಳು ಅಷ್ಟು ಉಳ್ಕೊಳ್ಳುತ್ತೆ. ಜೊತೆಗೆ ಅವ್ರು ಯಾವ ಕೆಮಿಕಲ್ ಉಪಯೋಗಿಸ್ತಾ ಇದ್ದಾರೆ ಅನ್ನೋದೇ ಇಂಪಾರ್ಟೆಂಟ್. ಕೆಲವು ಸಿಕ್ಕಾಪಟ್ಟೆ ಪಾಯ್ಸನಸ್ ಇದೆ, ಕೆಲವು ಅದರಲ್ಲಿ ಮಾರ್ಕ್ ಇರುತ್ತೆ ನೋಡಿ, ರೆಡ್ ಯೆಲ್ಲೋ ಬ್ಲೂ ಈ ತರ ಮಾರ್ಕ್ ಇರುತ್ತೆ ಅಪಾಯ ಅಂತೇಳಿ, ಅದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇದು ಕೆಮಿಕಲ್ಸ್ ಜೊತೆ ಅಲ್ಲದೆ ಸಪರೇಟ್ ಆಗಿ ಯೂಸ್ ಮಾಡಿದ್ರೇನೆ ಕಂಪ್ಲೀಟ್ 100% ಅದ್ರ ಬೆನಿಫಿಟ್ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಆಕ್ಟಿವಿಟಿ ಜೊತೆನೆ ಇದನ್ನ ಸಪರೇಟ್ ಆಗಿ ಸ್ಪ್ರೇ ಮಾಡಬಹುದು. ಕೆಮಿಕಲ್ ಜೊತೆ ರೆಕಮೆಂಡ್ ಮಾಡಬಹುದು, ತೊಂದರೆ ಏನಿಲ್ಲ. ಆದ್ರೆ ಸಿಗೋ ಅಂತ ಬೆನಿಫಿಟ್ 100% ಸಿಗೋದಿಲ್ಲ. ಅದರಲ್ಲಿರೋ ಅಮೈನೋ ಆಸಿಡ್ ಹಾಳಾಗಲ್ಲ, ಎಲೆ ಹೆಸರಾಗುತ್ತೆ, ಬೆನಿಫಿಟ್ ಸಿಗುತ್ತೆ. ಲಾಂಗ್ ಟರ್ಮ್ ಎಫೆಕ್ಟ್ ಗೆ ನಾವು ಬಯೋ ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ಹಾಳಾಗೋ ಸಾಧ್ಯತೆ ಇರುತ್ತೆ. ಇಷ್ಟೇ ವ್ಯತ್ಯಾಸ. ಜೊತೆಗೆ ನೀವು ರೆಕಮೆಂಡೇಶನ್ ಮಾಡುವಾಗ ಅದು ಪ್ರಮಾಣ ಏನಿದೆಯಲ್ಲ ಅದ್ರ ಮೇಲೆ ಗಮನ ಇರುತ್ತೆ. ಫೋಲಿಯರ್ ಸ್ಪ್ರೇ ರೆಕಮೆಂಡ್ ಮಾಡುವಾಗ. ಸೊ ಕ್ಲಾರಿಟಿ ಸಿಕ್ತು ಅನ್ಸುತ್ತೆ ಸರ್. ಗುಡ್ ಮಾರ್ನಿಂಗ್ ಸರ್. ಆಕ್ಚುಲ್ ಆಗಿ ಥ್ಯಾಂಕ್ಸ್ ಸರ್, ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿ ಸಿಕ್ಕಿದೆ. ಥ್ಯಾಂಕ್ ಯು ಸರ್. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಸರ್, ಚಿತ್ರದುರ್ಗ ಭಾಗದಲ್ಲಿ ಆಕ್ಚುಲಿ ನಾವು ರೆಕಮೆಂಡ್ ಮಾಡ್ತಿರ್ತೀವಲ್ಲ, ಸರ್ ಹೇಳ್ದಾಗೆ ಫಸ್ಟ್ ಹೇಳಿದ್ರು ಅಡಿಕೆ ಯೆಲ್ಲೋಯಿಶ್ ಆಗ್ತಾ ಇದೆ ಅಂತ ಹೇಳಿ ಅಂತ. ಇಲ್ಲೂ ಸೇಮ್ ಪ್ರಾಬ್ಲಮ್. ಬಿಕಾಸ್ ಇಲ್ಲಿ ಸಕ್ಕಿಂಗ್ ಪೆಸ್ಟ್ ಜಾಸ್ತಿ ಇದೆ. ತುಂಬಾ ಜನ ಏನ್ ಮಾಡ್ಬಿಡ್ತಾರೆ, ಆಕ್ಟಿವ್ ಮ್ಯಾಕ್ಸ್ ಆಕ್ಟಿವಿಟಿ ಕೊಟ್ಬಿಡ್ತಾರೆ. ಬಟ್ ಆಮೇಲೆ ಕೊಟ್ಟಿದ್ದಾದ್ಮೇಲೆ ತುಂಬಾ ನನಗೆ ಕಂಪ್ಲೇಂಟ್ಸ್ ಬಂದಿತ್ತು ಸರ್. ಅಂದ್ರೆ ಮೇಡಮ್ ಎಲೆಯೆಲ್ಲ ಹಳದಿ ಆಗ್ತಾ ಇದೆ ಅಂತ ಹೇಳಿ ಅಂತ. ಹಿಂಗೆ ನಾನು ಇದನ್ನ ರೆಕಮೆಂಡ್ ಮಾಡಿದಾಗ ಇಲ್ಲ ಅದನ್ನ ಹಾಕಿದಾದ್ಮೇಲೆ ಆ ಥರ ಆಗಿದೆ ಅಂತ ಹೇಳಿ ಅಂತ. ಅವನ್ನೆಲ್ಲ ನಾನು ನೋಡಿದಾಗ ಯೂಶಲಿ ಅಲ್ಲಿ ಸಕ್ಕಿಂಗ್ ಪೆಸ್ಟ್ ಜಾಸ್ತಿ ಇದೆ ಸರ್. ಅದನ್ನ ಸ್ವಲ್ಪ ಅವರು ಕೊಡುವಾಗ ಸ್ವಲ್ಪ ತಜ್ಞರ ಸಲಹೆ ತಗೊಂಡು ಕೊಡೋದು ಬೆಸ್ಟ್. ಯಾಕೆಂತಂದ್ರೆ ಪ್ರಾಡಕ್ಟ್ ನೇಮ್ ಹಾಳಾಗುತ್ತೆ ಒಂದು. ಎರಡನೇದು ಬಂದ್ಬಿಟ್ಟು ನೀವು ಹೇಳ್ದಾಗೆ ಹೂವಲ್ಲಿ ಯೂಸ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು ಸರ್. ಇಲ್ಲಿ ಆಗಿದೆ, ತುಂಬಾ ಜನ ಸ್ಪ್ರೇ ಮಾಡ್ಬಿಟ್ಟು ರೇಖೆ ಬರುತ್ತಲ್ಲ ಅರಳಿರೋ ಹೂದು ಅದೆಲ್ಲ ಬ್ಲಾಕಿಶ್ ಆಗಿದೆ, ಜೊತೆಗೆ ಬರ್ನಿಂಗ್ ಸಿಂಪ್ಟಮ್ ಆಗಿದೆ ಸರ್. ಯೂಸ್ ಮಾಡಿ ಅದನ್ನ ಸ್ವಲ್ಪ ಬಹಳ ಕೇರ್ಫುಲ್ ಆಗಿ ಕೊಡಬೇಕು. ಆಮೇಲೆ ಕೆಮಿಕಲ್ಸ್ ಜೊತೆ ಕೊಡುವಾಗ ತುಂಬಾ ರಿಯಾಕ್ಷನ್ಸ್ ಆಗಿದಾವೆ ಸರ್. ಹಂಗಾಗ್ಬಿಟ್ಟು ಕೆಮಿಕಲ್ಸ್ ಜೊತೆ ಕೊಡುವಾಗ ತುಂಬಾ ಕೇರ್ಫುಲ್ ಆಗಿ ಕೊಡಬೇಕು ಅಂತ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸರ್. ಥ್ಯಾಂಕ್ ಯು. ಖಂಡಿತ ಮೇಡಮ್. ಇಲ್ಲಿ ಕಂಪ್ಯಾಟಿಬಿಲಿಟಿ ಅಂತ ಕರಿತೀವಿ. ವಿವಿಧ ಕೆಮಿಕಲ್ಗಳ ಜೊತೆ ಇದು ಹೊಂದ್ಕೊಳ್ಳುತ್ತೋ ಇಲ್ವಾ, ನೀವು ಈ ರೀತಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡುವಾಗ ಸಪರೇಟ್ ಆಗಿ ಟ್ರಯಲ್ ಟೆಸ್ಟ್ ಮಾಡೋದು ತುಂಬಾನೇ ಮುಖ್ಯ ಇಲ್ಲಿ. ಇಲ್ಲ ಅಂದ್ರೆ ಕಂಪ್ಲೀಟ್ ನೀವು ರೈತರಿಗೆ ತೊಂದರೆ ಆಗುತ್ತೆ.
ಇಂಥ ಒಂದು ನಾವೆಲ್ ಪ್ರಾಡಕ್ಟ್ಸ್ ಏನಿದೆ ಪ್ರಾಡಕ್ಟ್ಸ್ ಗೆ ಮತ್ತೆ ಕಂಪನಿಗೆ ಕೆಟ್ಟ ಹೆಸರು ಬರುತ್ತೆ. ಕಂಪ್ಯಾಟಿಬಿಲಿಟಿ ಟೆಸ್ಟ್ ಮಾಡಬೇಕು. ಈ ಘಟಕದಲ್ಲಿರ್ತಕ್ಕಂಥ ಏನು ಕಾಂಪೋನೆಂಟ್ಸ್ ಇದೆ ಅದು ಹಾಳಾಗಬಾರ್ದು, ಗಿಡಗಳ ಮೇಲೆ ಅಡ್ವರ್ಸ್ ಎಫೆಕ್ಟ್ ಆಗಬಾರ್ದು. ನನ್ನ ಒಂದು ಪರ್ಸನಲ್ ರೆಕಮೆಂಡೇಶನ್, ಹೂ ಜಾತಿ ಬೆಳೆಗಳಲ್ಲಿ ನನ್ನ ಅಗ್ರಿ ಕ್ಲಿನಿಕ್ ಅಲ್ಲಿ ರಿಟೇಲ್ ಆಗಿ ನಾನು ಹೂ ಅರಳಿದ ಮೇಲೆ ಈ ತರ ಬ್ಲಾಕಿಶ್ ಆಗಿರೋ ಯಾವ ಲಿಕ್ವಿಡ್ ಕೊಡಲ್ಲ, ಯಾವುದೇ ಕಂಪನಿದಾಗಿರ್ಲಿ. ರೂಟ್ಸ್ ಕೊಡ್ತೀನಿ ನಾನು, ಮಣ್ಣಿಗೆ ಬೇರಿನ ಮುಖಾಂತರ. ಇದನ್ನ ರೆಕಮೆಂಡ್ ಮಾಡದೇ ಇರೋದು ಒಳ್ಳೇದು. ಅನಿವಾರ್ಯ ಸ್ಪ್ರೇ ಮಾಡಬೇಕು ಅಂದಾಗ ಹೂ ಅರಳಿರೋದನ್ನೆಲ್ಲ ಹಾರ್ವೆಸ್ಟ್ ಮಾಡಬೇಕು, ಅವ್ರಿಗೆ ಜ್ಞಾನ ಹೇಳ್ಬೇಕು. ಅರಳಿರೋ ಹೂವು ಒಂದು ಇರಬಾರ್ದು, ಮೊಗ್ಗುಗಳಿದ್ರೆ ಪರವಾಗಿಲ್ಲ, ಡೋಸೇಜ್ ಸ್ಟ್ರಿಕ್ಟ್. ಆಮೇಲೆ ಔಷಧಿ ಹೊರಗಡೆ ಬರುತ್ತಲ್ಲ ಸ್ಪ್ರೇ ನಾಜಲ್ ಇಂದ ಔಟ್ಪುಟ್ ಕಂಪ್ಲೀಟ್ ಮಂಜು ತರ ಇರಬೇಕು. ಗಾಳಿನಲ್ಲಿ ಹೋಗುತ್ತಲ್ಲ ಸಣ್ಣ ಸಣ್ಣ ಡ್ರಾಪ್ಲೆಟ್ಸ್ ರೂಪದಲ್ಲಿ ಇರಬೇಕು. ಸ್ನಾನ ಮಾಡಿಸೋ ರೀತಿ ಮಾಡಬಾರ್ದು. ಬಟ್ ರಿಸ್ಕ್ ತಗೊಳ್ಳದೇ ಇರೋದೇ ಒಳ್ಳೇದು. ಹೂ ಅರಳು ನಿಂತಿರೋ ಬೆಳೆನಲ್ಲಿ, ಹೂ ಜಾತಿ ಬೆಳೆಗಳಿಗೆ ಇದನ್ನ ರೆಕಮೆಂಡ್ ಮಾಡದೇ ಇರೋದೇ ಒಳ್ಳೇದು. ಫೋಲಿಯರ್ ಸ್ಪ್ರೇಗೆ ಭೂಮಿಗೆ ಕೊಡ್ಬೋದು, ರಿಸಲ್ಟ್ ಸಿಗುತ್ತೆ ಅವ್ರಿಗೆ. ಇದು ಒಂದು ಕಂಪ್ಯಾರಿಟಿಬಿಲಿಟಿ ಬಗ್ಗೆ ನಾನು ಹೇಳಿದೆ, ಅದನ್ನ ಚೆಕ್ ಮಾಡ್ಕೋಬೇಕಾಗ್ತದೆ. ಜೊತೆಗೆ ಮಿಸ್ಯೂಸ್ ಆಗ್ತಿರೋದಂತೂ ತುಂಬಾನೇ ಆಗ್ತದೆ ನೀವು ಹೇಳ್ದಂಗೆ. ಸೊ ನಮ್ದು ಮೋದಿ ಕೇರ್ ಅಗ್ರಿ ಪ್ರಾಡಕ್ಟ್ಸ್ ಬೆಸ್ಟ್ ಆಗಿದೆ ಅನ್ನೋದು 4 ಪ್ರಾಡಕ್ಟ್ಸ್ ನ ರೆಕಮೆಂಡ್ ಮಾಡಿ ಕೊಟ್ಟು ಬಂದಿದ್ದಾರೆ. ಜೊತೆಗೆ ನಾನು ಫೀಲ್ಡ್ ಹೋದಾಗ ನೋಡಿದ್ದೀನಿ, ನನ್ನ ಟೀಮಲ್ಲಿ ಅನುಭವ ಆಗಿದೆ. ಇದ್ರ ಜೊತೆನಲ್ಲೇ ಅಡಕೆ ತೋಟಕ್ಕೆ ಅವ್ರು ಎಲ್ಲಿಂದ ನಾಲೆಡ್ಜ್ ಬಂತ ಗೊತ್ತಿಲ್ಲ, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ NPK 19 ಕೊಟ್ಟಿದ್ದಾರೆ. ಮೆಟ್ಲಾಕ್ಸಿಲ್ ಅಂತಕ್ಕಂಥ ಕೆಮಿಕಲ್ ಕೊಟ್ಟು ಬಂದಿದ್ದಾರೆ. 1500 ಅಡಕೆ ಗಿಡ ಇರ್ತಕ್ಕಂಥ ಒಬ್ಬ ರೈತರಿಗೆ 80,000 ರೂಪಾಯಿ ಪ್ರಾಡಕ್ಟ್ ಕೊಟ್ಟು ಬಂದಿದ್ದಾರೆ ತುಮಕೂರು ಭಾಗದಲ್ಲಿ ಕಳೆದ ವರ್ಷ. ಅದಾದ್ಮೇಲೆ ಮತ್ತೆ ಆ ರೈತರನ್ನ ಮಾತಾಡ್ಸೋ ಇಲ್ಲ, ಫೋನ್ ಮಾಡಕ್ಕೂ ಹೋಗಿಲ್ಲ. ನಮ್ಮ ಟೆಕ್ನಾಲಜಿ ಇಲ್ಲಿ ಆಕ್ಟಿವ್ ಮ್ಯಾಕ್ಸ್ ಕೆಮಿಕಲ್ ಫ್ರೀ ಅಂತ ನಾವು ರೆಕಮೆಂಡ್ ಮಾಡ್ತಾ ಇದೀವಿ. ಕೆಮಿಕಲ್ ಫ್ರೀ ಮಣ್ಣನ್ನ ರೆಡಿ ಮಾಡಬೇಕು ಅಂತ ರೆಕಮೆಂಡ್ ಮಾಡ್ತಾ ಇದೀವಿ. ಜೊತೆನಲ್ಲೇ ಕೆಮಿಕಲ್ ಮತ್ತೆ ರಾಸಾಯನಿಕ ಗೊಬ್ಬರ ಎರಡೂ ಕೊಟ್ಟಾಗ ಏನಂತ ಅರ್ಥ ಇಸ್ಕೋಬೇಕು, ಸಿಂಪಲ್ ಆಗಿ ಹೇಳ್ಬೇಕು, ಹೊರಟಾಗಿ ಹೇಳ್ಬೇಕು ಅಂದ್ರೆ ಹೆತ್ತ ತಾಯಿಗೆ ದ್ರೋಹ ಬಗ್ದಂಗೆ. ಫ್ರೆಂಡ್ಸ್, ದಯವಿಟ್ಟು ಈ ತಪ್ಪನ್ನ ಯಾರೂ ಮಾಡಬೇಡಿ. BV ಆಸೆಗಾಗಿ ಇದನ್ನ ದಯವಿಟ್ಟು ಯಾರೂ ಮಾಡಬೇಡಿ. ನಂದು ಕಳಕಳಿಯ ಮನವಿ ಅಂತ ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ಯಾರ್ದು ಕ್ವಶನ್ ಇದೆ? ಸರ್ ಸಾಕು ಸರ್, ಈಗ ಇವತ್ತು ಟೈಮ್ ಆಗ್ತಿದೆ. ನೆಕ್ಸ್ಟ್ ಇದಕ್ಕೋಸ್ಕರ ಕಂಪ್ಲೀಟ್ಲಿ ಒಂದು ಡೇ ಫಿಕ್ಸ್ ಮಾಡೋಣ. ಅಗ್ರಿಕಲ್ಚರ್ ರಿಲೇಟೆಡ್ ಎನಿ ಕ್ವಶನ್ಸ್, ಯಾರೆಲ್ಲ ಸೀರಿಯಸ್ ಆಗಿ ಅಗ್ರಿಕಲ್ಚರ್ ಫೋಕಸ್ ಮಾಡ್ತಿದ್ದಾರೆ ಅವರೆಲ್ಲರೂ ಡೀಟೈಲ್ ಆಗಿ ಇದ್ರ ಬಗ್ಗೆ ಮಾಹಿತಿ, ಏನೇ ಕ್ವಶನ್ಸ್ ಇದ್ರು ಸಹಿತ ಒಂದು ಪ್ರೋಗ್ರಾಮ್ ನಾನು ಪ್ಲಾನ್ ಮಾಡ್ತೀನಿ. ಅವಾಗ ರೆಗ್ಯುಲರ್ ಆಗಿ ಯಾವ್ಯಾವುದೇ ಚಾಲೆಂಜಸ್ ಇದ್ರು ಇಲ್ಲಿರ್ತಕ್ಕಂಥವ್ರು ಎಲ್ಲರೂ 100% ಎಕ್ಸ್ಪರ್ಟ್ ಆಗ್ಬೇಕು. ನಮ್ ಕಡೆಯಿಂದ 100% ಏನೇನು ಎಕ್ಸಾಕ್ಟ್ಲಿ ತಿಳ್ಕೋಬೇಕು, ಯಾವ್ಯಾವ್ದು ಎಷ್ಟೆಷ್ಟು ಕೊಡಬೇಕು, ಈ ತರ ಎಲ್ಲೂ ಮಿಸ್ಲೀಡ್ ಆಗದಂಗೆ ರೈತನಿಗೆ 100% ಹೊರೆ ಆಗದಾಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಬೇಸಿಕ್ಸ್ ತುಂಬಾ ಇಂಪಾರ್ಟೆಂಟ್ ಅನ್ನು ಅರ್ಥ ಮಾಡತಕ್ಕಂಥ ಪವರ್ ನಮ್ಮ ಹತ್ರ ಇದೆ. ಅದನ್ನು ನಾವು ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಇಷ್ಟೊಂದು ಡೀಟೇಲ್ ನಾಲೆಡ್ಜ್ ಕೊಟ್ಟಿದ್ದೀರಾ ಅಂಡ್ ಕಂಪ್ಲೀಟ್ ಆಗಿ ನಮ್ಮೆಲ್ಲರಿಗೂ ಸಹಿತ ಒಂದು ಕ್ಲಾರಿಟಿ ಸಿಕ್ಕಿದೆ ಆಕ್ಟಿವಿಟಿ ಮತ್ತು ಆಕ್ಟಿವ್ ಮ್ಯಾಕ್ಸ್ ಬಗ್ಗೆ. ಇನ್ನ ನೆಕ್ಸ್ಟ್ ಫರ್ದರ್ ನಾವು ಇದನ್ನ ಇನ್ನೂ ಡೀಪ್ ಆಗಿ ಬೇರೆ ಪ್ಲಾನ್ ಮಾಡೋಣ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ವೆರಿ ಇಂಪಾರ್ಟೆಂಟ್, ಇವತ್ತು ಅಗೈನ್ ಇಲ್ಲಿ ಏನೇನೇ ಚಾಲೆಂಜಸ್ ಇದ್ರು ಸಹಿತ ನಿಮ್ಮ ಅಪ್ಲೈನ್ ಮೂಲಕ ಕೇಳ್ಕೊಳ್ಳಿ, ಯಾರು ಅಗ್ರಿಕಲ್ಚರ್ ಎಕ್ಸ್ಪರ್ಟ್ ಇರ್ತಾರೆ ಅಂಡ್ ನೆಕ್ಸ್ಟ್ ಅದನ್ನ ಡೀಟೇಲ್ ಆಗಿ ಮಾಹಿತಿ ಸಿಗುತ್ತೆ. ಅಂಡ್ ಇವಾಗ ಈ ಟ್ರೈನಿಂಗ್ ಏನಿದೆ ಇವತ್ತು ಆಕ್ಟಿವ್ ಮ್ಯಾಕ್ಸ್ ಟ್ರೈನಿಂಗ್, ಈ PDF ನಾನು ಶೇರ್ ಮಾಡ್ತೀನಿ. ನೀವು ಸ್ಟಡಿ ಮಾಡಿ, ನೀವು ಎಕ್ಸ್ಪರ್ಟ್ ಆಗಿ, ಪ್ರತಿಯೊಬ್ಬರು ಎಕ್ಸ್ಪರ್ಟ್ ಆಗ್ಬೇಕಿಲ್ಲಿ. ಇಷ್ಟೊಂದು ಡೀಟೇಲ್ ಆಗಿ ಕಂಪನಿ ತುಂಬಾ ಅದ್ಭುತವಾಗಿ ಈ ಒಂದು PPT ರೆಡಿ ಮಾಡ್ಕೊಟ್ಟಿದೆ ನಮಗೆ. ಅಂಡ್ ಈ ನಾಲೆಡ್ಜ್ ರಿಪೀಟ್ ಕೇಳಿದಾಗ ಮಾತ್ರ ನಾವು ಎಕ್ಸ್ಪರ್ಟ್ ಆಗೋಕ್ ಸಾಧ್ಯ, ಅದು ನಮಗೆ ಅರಿವಿರಬೇಕು. ಅಂಡ್ ಇವತ್ತು ಎಲ್ರಿಗೂ ಗೊತ್ತಿದೆ ಪರಿವರ್ತನೆ, 8 PM ಗೆ ಪರಿವರ್ತನೆ ಇದೆ. ಎಲ್ರಿಗೂ ಸಹಿತ ಪರಿವರ್ತನ ಅರ್ಥ ಮಾಡಿಸಿ, ಪರಿವರ್ತನ ಅಟೆಂಡ್ ಮಾಡಿಸಿ, ರೀಕ್ರಿಯೇಷನ್ ಮಾಡಿ. ಇವತ್ತು ಪರಿವರ್ತನೆ, ನಾಳೆ ಪ್ರಾಡಕ್ಟ್ ಟ್ರೈನಿಂಗ್. ಸಾರಿಕಾ ಮೇಡಮ್ ಮತ್ತೆ ಕಿಶೋರಿ ಮೇಡಮ್ ನಾಳೆ 8 PM ಗೆ, ಇವತ್ತು 8 PM ಗೆ ಪರಿವರ್ತನೆ. ಇದನ್ನ ಎಲ್ರಿಗೂ ಸಹಿತ ರೀಚ್ ಮಾಡಿಸಿ. ಥ್ಯಾಂಕ್ ಯು ಆಲ್. ಈಗೆಲ್ಲ ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತೀರಾ ಈ ಒಂದು ಪ್ರಾಡಕ್ಟ್ ನಾಲೆಡ್ಜ್ ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ಸ್, ನೀವು ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಅಲ್ಲಿ ಯಾವ್ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ, ಒಬ್ಬೊಬ್ಬರು ಒಂದೊಂದು ಪ್ರಾಡಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗಿ ಆ ಪ್ರಾಕ್ಟೀಸ್ ನ ಮಾಡ್ತಾ ಹೋಗ್ಬೇಕು. ನೀವು ಎಲ್ಲಾ ಪ್ರಾಡಕ್ಟ್ ಅಲ್ಲೂ ಎಕ್ಸ್ಪರ್ಟ್ ಆಗ್ಬೇಕು. ಹಾಗಾಗಿ ಒಬ್ಬೊಬ್ರು ಸಹಿತ ಒಂದೊಂದು ಪ್ರಾಡಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗಿ ಪ್ರೆಸೆಂಟೇಶನ್ ಕೊಡ್ತಾ ಹೋಗಿ, ಪ್ರಾಕ್ಟೀಸ್ ಮಾಡಿ. ನೀವು ಹೇಳ್ತಕ್ಕಂಥ ಸ್ಕಿಲ್ಸ್ ಜಾಸ್ತಿ ಆಗ್ಬೇಕು. ಪ್ರಾಕ್ಟೀಸ್ ಇಂದ ಮಾತ್ರ ಆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗೋದು. ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನೀವು ಪರ್ಫೆಕ್ಟ್ ಆಗ್ತೀರಾ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಅಂಡ್ ಸಿ ಯು ಟುಮಾರೋ. ಬಾಯ್.